ಜಾಬ್ ಓಪನಿಂಗ್ಸ್ ಇದೆಯಾ ಅಂತ ಕೇಳಿದಿರಾ. ಐ ಆಮ್ ಹ್ಯಾಪಿ ಫಾರ್ ವಾಟ್ ಐ ಆಮ್ ಅರ್ನಿಂಗ್. ಸ್ಯಾಲ್ರಿ ಬಗ್ಗೆ ಕೇಳಿದ್ರೆ ಆಕ್ಸೆಂಚರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಇನ್ನ ಒಂದು ಹೇಳಿದಿರಾ ನಿಮ್ಮ ಸ್ಟಡೀಸ್ ಬಗ್ಗೆ ಅಂಡ್ ನಿಮ್ಮ ಕೆಲಸದ ಬಗ್ಗೆ, ನೀವೇನು ಓದ್ತಾ ಇದ್ದೀರಾ. ಸೊ ಅದರಲ್ಲಿ ಕೆಲವೊಂದೊಂದು ಕಾಮೆಂಟ್ಸ್ ನಾನು ಲಾಟ್ ಆಫ್ ಹೇರ್ ಹಿಯರ್ ಹಿಂಗೆ ಕಿತ್ಕೊಂಡು ಬರೋ ಥರ ಅನ್ಸಿದ್ರೆ ನನಗೆ. Welcome back to Shriki YouTube channel. I hope you guys are doing amazing. So ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋಗೆ ತುಂಬ ಪ್ರೀತಿ ತೋರಿಸಿದ್ದೀರಾ. ಎಷ್ಟೊಂದು ಜನ ನಿಮ್ಮ ಒಂದು ಅಭಿಪ್ರಾಯನ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಆ ಕ್ರೆಡಿಟ್ ಅಂದರೆ ಸ್ವಲ್ಪ ಜಾಸ್ತಿ ವ್ಯೂಸ್ ಅಥವಾ ಒಂದು ಸ್ವಲ್ಪ ಫಾಲೋವರ್ಸ್ ಎಲ್ಲ ಆ್ಯಡ್ ಆನ್ ಆದರು. ಎಲ್ಲಿಂದ ಅಂದರೆ ಅಫ್ಕೋರ್ಸ್ ನನ್ನ ಡಿಯರೆಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಚುಮ್ಮಿ ಅವರು ರೀಪೋಸ್ಟ್ ಮಾಡಿದ್ರು ಅವ್ರದ್ದು ಒಂದು ಇನ್ಸ್ಟಾಗ್ರಾಮಲ್ಲಿ. ಸೊ ಅದರಿಂದ ಜಸ್ಟ್ ಲೈಕ್ ಇನ್ಕ್ರೀಸ್ ಮೈ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಸ್. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹರ್. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಚುಮ್ಮಿ. ಇಟ್ ಫೀಲ್ ಸೋ ಗುಡ್. ಅಂದರೆ ಇವಾಗ ಎಷ್ಟೊಂದು ಜನ ಐ ಹ್ಯಾವ್ ಸೀನ್ ಫ್ಯೂ ಪೀಪಲ್ ಇನ್ ಮೈ ಸರ್ಕಲ್ ಹೇಗೆ ಅಂದರೆ ಬರ್ಡೇಸ್ ಏನಾದರೂ ಬಂದರೂ ಅವ್ರದ್ದು ಹೆಸರು ಕೂಡ ಟ್ಯಾಗ್ ಮಾಡಲ್ಲ. ಯಾಕೆ ಅಂತಂದರೆ ಅವ್ರ ಫಾಲೋವರ್ಸ್ ಅಟೆನ್ಷನ್ ಎಲ್ಲ ಎಲ್ಲಿ ಬೇರೆಯವ್ರಿಗೆ ಹೋಗ್ಬಿಡುತ್ತೋ ಅನ್ನೋ ಒಂದು ಮೆಂಟ್ಯಾಲಿಟಿ ಟ್ರೆಂಡಲ್ಲಿ ಈಗಿಂದ ಜನ್ರೇಷನ್ ನಾವೆಲ್ಲ ಇದ್ದೀವಿ. ಬಟ್ ದಿಸ್ ಗರ್ಲ್ ಹ್ಯಾಸ್ ಬೀನ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಕೈಂಡ್ ಟು ಮೀ. ಐ ಡಿಂಟ್ ಇವನ್ ಆಸ್ಕ್. ಆ ಕೇಳ್ದಲೇ ಏನೋ ಒಂದು ಮಾಡೋದಿದೆ ಇದೆ ಅಲ್ಲ, ದಟ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್. ಆ್ಯಂಡ್ ಏನೇ ಒಂದು ನನಗೆ ಫಾಲೋವರ್ಸ್ ಆ್ಯಡ್ ಆನ್ ಆಗಲಿ ಅಥವಾ ನಾನಿವಾಗ ಒಂದಿಷ್ಟು ವ್ಯೂಸ್ ಅಥವಾ ಏನು ಒಂದು ರೀಚ್ ಬಂದಿದೆ, ಎಲ್ಲ ಕ್ರೆಡಿಟ್ ಗೋಸ್ ಟು ಹರ್. ಸುಮಾ ಶಾಂತಪ್ಪ, ಮೈ ಚಿಂಕಿ ಮಿಣ್ಕಿ. ಸೊ ಥ್ಯಾಂಕ್ ಯು ಸೋ ಮಚ್ ಬೇಬಿ. ನಿನ್ನಿಂದಾನೇ ನಂದು ಪ್ರೀವಿಯಸ್ ವಿಡಿಯೋ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಷ್ಟೊಂದು ಜನ ಅವ್ರ ಫಾಲೋವರ್ಸ್ ಅಂದರೆ ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಒಂದು ಚಾನಲಲ್ಲಿ ಕಾಮೆಂಟ್ ಮಾಡಿದ್ರಿ. ಲೈಕ್ ನೀವಿಬ್ಬರು ಹೇಗೆ ಫ್ರೆಂಡ್ ಆದ್ರಿ, ವಿ ವಾಂಟ್ ನೋ ಮೋರ್ ಅಬೌಟ್ ಇಟ್ ಅಂತ. ಇಟ್ಸ್ ಅ ಲಾಂಗ್ ಸ್ಟೋರಿ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಮೇಕ್ ಅ ವಿಡಿಯೋ ಫಾರ್ ದ್ಯಾಟ್. ಅವರು ನೆಕ್ಸ್ಟ್ ಇಯರ್ ಬರ್ತಾ ಇದ್ದಾರೆ. ಸೊ ಅವಾಗ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಅವಾಗ ನಾವಿಬ್ಬರು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಒನ್ ಶಿ ಈಸ್ ಹಿಯರ್. ಆ್ಯಂಡ್ ಇನ್ನು ಒಬ್ಬರು ಎಷ್ಟೊಂದು ಜನ ಹೇಳಿದ್ರಿ ನಾವು ಅವ್ರದ್ದು ಪೇಜಿಂದ ನಿಮಗೆ ವಿ ಸ್ಟಾರ್ಟೆಡ್ ಫಾಲೋಯಿಂಗ್ ಯು ಆ್ಯಂಡ್ ತುಂಬ ಚೆನ್ನಾಗಿ ಒಳ್ಳೆ ಕಾಂಟೆಂಟ್ ಹಾಕ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರಿ. ದಟ್ ರಿಯಲಿ ಮೀನ್ಸ್ ಅ ಲಾಟ್. ಸೊ ಅವ್ರ ಚಾನಲಿಂದ ನನ್ನ ಚಾನಲಿಗೆ ಬಂದು ಆ್ಯಂಡ್ ಯು ಲೈಕ್ಡ್ ಇಟ್ ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಅ ಲಾಟ್. ಲೈಕ್ ಐ ಸೆಡ್, ಆಲ್ ಕ್ರೆಡಿಟ್ ಗೋಸ್ ಟು ಮೈ ಬೇಬಿ ಗರ್ಲ್. So she deserves more success. So it's not like me promoting her, she promoting me. It's nothing like that. We both have no expectations. That's why I like her so much, because ನನ್ನ ಫ್ರೆಂಡ್ ಲಿಸ್ಟಲ್ಲಿ ಆಗಿರ್ಬೋದು ಅಥವಾ ನನ್ನ ಒಂದು ಜರ್ನಿಲೇ ಹೇಗಿರುತ್ತೆ ಅಂದರೆ, ಇಫ್ ಎನಿಬಡಿ ಕಮ್ಸ್ ಟು ಮೈ ಲೈಫ್, ಫಸ್ಟ್ ಕ್ವೆಶನ್ ಬರೋದೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ವಾಟ್ ಶಿ ಆರ್ ಹಿ ಮೈಟ್ ಬಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ, ವೈ ದೇ ಆರ್ ಟ್ರೈಂಗ್ ಟು ಬಿ ವೆರಿ ಸ್ವೀಟ್ ಅಂತ ಅನ್ಸುತ್ತೆ. ಆ್ಯಂಡ್ ದೇ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಏನಾದರೂ ಅವ್ರೇನಾದರೂ ಮಾಡ್ತಿದ್ರೆ ದೇ ಎಕ್ಸ್ಪೆಕ್ಟ್ ಅಸ್ ಟು ರೀಶೇರ್ ಅದು. ಆಮೇಲೆ ಅವ್ರಿಗೊಂದು ಸಪೋರ್ಟ್, ಪಾಸಿಟಿವ್ ಪುಷ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ದರ್ ಇಸ್ ನಥಿಂಗ್ ರಾಂಗ್. ಬಟ್ ನಮ್ಮದ್ರಲ್ಲಿ ವಿ ಹ್ಯಾವ್ ನಥಿಂಗ್. We do not expect anything at all. I just need her company and she needs me. That's that. And that's why I love her so much. And yeah, I think next year bandaga we'll try to make more vlogs, guys. Avaga nanu ಹೇಳ್ತೀನಿ like ಬರ್ತಾ ಇದ್ದಾರೆ. So we'll talk more about it antella. ಎನಿವೇಸ್, ಸೊ ಅದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಒಂದು ಹೇರ್ ಕೇರ್ ವಿಡಿಯೋ. ಸೊ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಹೇರ್ ಕೇರ್ ಬಗ್ಗೆ. ಸೊ ಹೇಗೆ, ಹೌ ಡು ಯು ಕೇರ್ ಅಬೌಟ್ ಯುವರ್ ಹೇರ್, ವಾಟ್ಸ್ ದ ಸೀಕ್ರೆಟ್, ಅದು ಇದು ಅಂತೆಲ್ಲ. ಸೊ ಅದಕ್ಕೆ ನಾನು ಆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹಿಯರ್ ಐ ಆಮ್. ತಡ ಮಾಡಿದೆ ನನ್ನ ಒಂದು ಹೇರ್ ಕೇರ್ ಸೀಕ್ರೆಟ್ ಆರ್ ವಾಟ್ ಪ್ರಾಡಕ್ಟ್ಸ್ ಥರ ಯೂಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಇನ್ನೂ ಜಾಸ್ತಿ ಮಾತಾಡೋಣ. ಸೊ ಕೀಪ್ ವಾಚಿಂಗ್. ಸೊ ತಲೆಗೆ ಏನು ಹಾಕ್ಕೊಂಡಿದ್ದೆ ಬಟ್ಟೆ ನಾನು ಅದನ್ನು ತೆಗ್ದಿದ್ದೀನಿ. ಫಸ್ಟ್ ಥಿಂಗ್ ಫಸ್ಟ್, ನಾನು ಯಾವಾಗಲೂ ಪ್ರತಿ ಸತಿನೂ ಆಯಿಲ್ ಹಾಕ್ಬಿಟ್ಟೇ ನಾನು ಸ್ನಾನ ಮಾಡೋದು. ಫುಲ್ ಒಂದು ಪ್ಲೇನ್ ಸ್ಕ್ಯಾಲ್ಪ್ ಅಥವಾ ಆ ಥರದ್ರಲ್ಲಿ ನಾನು ಇದುವರೆಗೂ ಐ ಹ್ಯಾವ್ ನೆವರ್ ಎವರ್ ಟೇಕನ್ ಶಾವರ್. ನಾನು ಅದನ್ನೇ ನಿಮಗೂ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ,
ಇದೆಲ್ಲ ನಾನು ಇದನ್ನೆಲ್ಲ ಯೂಸ್ ಮಾಡ್ತಿರೋದಕ್ಕೆ ಪ್ರಾಡಕ್ಟ್ಸ್ ನನ್ನ ಕೂಲು ಚೆನ್ನಾಗಿದೆ ಅಂತ ಹೇಳಲ್ಲ. ನಮಗೇನಂತಾರೆ ಹೆರಿಡಿಟರಿ, ಆ ಒಂದೇನಿದೆ ವಂಶ ಪರ್ಯಂತ ಹೆರಿಡಿಟರಿ ಜೀನ್ಸ್ ಅದೇನು ಕರೀತಾರೆ, ಸೊ ದಟ್ ಈಸ್ ಸಮಥಿಂಗ್ ಇಟ್ಸ್ ದೇರ್ ಆಯಿತಾ. ಸೊ ಹಂಗೆ ನಮ್ಮ ಮಮ್ಮಿ ಕೂಲು ಚೆನ್ನಾಗಿದೆ. ನಮ್ಮ ಡ್ಯಾಡ್ಸ್ ಪಪ್ಪ ಸೈಡ್ ಅಂತೂ ನಾನು ನಮ್ಮ ವಂಶದಲ್ಲಿ ಯಾರನ್ನೂ ಬಾಂಡ್ಲಿ ಥರ ನೋಡೇ ಇಲ್ಲ. ಯೂಶ್ವಲಿ ಈ ಹುಡುಗರಿಗೆ ಅಂದರೆ ನಮ್ಮ ತಂದೆ ಏಜಲ್ಲಿ ಆಗಿರೋರಿಗೆಲ್ಲ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಖಾಲಿ ಇರುತ್ತೆ. ಬಟ್ ಅದರ್ ದ್ಯಾನ್ ದ್ಯಾಟ್ ಇವಾಗ ನಮ್ಮ ಅತ್ತೆದಿರು ಅವನ್ನೆಲ್ಲ ನಾನು ಏನು ನೋಡ್ತೀನಿ, ದೇ ಆಲ್ ಹ್ಯಾವ್ ಗುಡ್ ಟೆಕ್ಸ್ಚರ್, ಹೇರ್ ಚೆನ್ನಾಗಿದೆ ಅವ್ರದ್ದೆಲ್ಲ. ಸೊ ನಾನು ನಮ್ಮ ಪಪ್ಪ ಸೈಡ್ ಬರ್ತೀನಿ ಆ್ಯಂಡ್ ಅವ್ರ ಥರನೇ ನನಗೆ ಚಿಕ್ಕ ಸ್ಕ್ಯಾಲ್ಪ್, ನನ್ನ ಪುಟಾಣಿ ಫೋರೆಡ್. ಆ್ಯಂಡ್ ಇಲ್ಲೆಲ್ಲ ನಾನು ಆ್ಯಕ್ಚುಲಿ ಹೇಗೆ ಅಂದರೆ ನಾನು ಕೂಲ್ ಫಸ್ಟ್ ನಾನು ಹೇಳ್ತೀನಿ ನೋಡಿ. ಇವಾಗ ನಾನು ಹಿಂಗೆ ಹಾಕ್ಕೊಂಡ್ರೆ ಯು ಸಿ ದರ್ ಆರ್ ಲಾಟ್ ಆಫ್ ಹೇರ್ ಹಿಯರ್. ಬಟ್ ಮುಂಚೆ ಹೆಂಗಿತ್ತು ಅಂದರೆ ಇದೆಲ್ಲ ಕೂಡ್ಕೊತಾ ಇತ್ತು ಟಿಲ್ ಐ ಥಿಂಕ್ ಒಂದು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ. 8th ಸ್ಟ್ಯಾಂಡರ್ಡ್ ಯಾವಾಗಿಂದನೇ ನಾನು ಐಬ್ರೋಸ್ ಅದೆಲ್ಲ ಮಾಡ್ಸೋಕ್ಕೆ ಸ್ಟಾರ್ಟ್ ಆಗಿದ್ದು. PU ಕಾಲೇಜ್ಗೆ ಹೋಗೋ ಟೈಮಲ್ಲಿ ಲೈಕ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಾನು ಫುಲ್ಲು ಇನ್ಮೇಲೆ ಚಕಾಚಕ್ ಅಂತ ಫುಲ್ ಜಿಂಚಾಕ್ ಥರ ಹೋಗಬೇಕು ಅಂತೆಲ್ಲ ಇರುತ್ತಲ್ವ. ಸೊ ಆ ಟೈಮಲ್ಲಿ ನಾನು ಐಬ್ರೋಸ್ ಅದೆಲ್ಲ ನಮ್ಮ ಮಮ್ಮಿನೇ ಹೋಗಿ ಕರ್ಕೊಂಡು ಹೋಗಿ ಮಾಡಿಸಿದ್ದು. ಬಿಕಾಸ್ ನಿಂದು ನೋಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಶೇಪ್ ಕೊಡೋಣ ನಿನ್ನ ಮುಖಕ್ಕೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಪಾಪ ಕರ್ಕೊಂಡು ಹೋಗಿ ಐಬ್ರೋಸ್ ಎಲ್ಲ ಮಾಡಿಸ್ಬೇಕಾದ್ರೆ ಅವಾಗ ಅವ್ರು ಹೇಳಿದ್ರು ನನಗೆ, ನಿಮ್ಗೆ ಇವಾಗ ನಂದು ಹೆಂಗೆ ಆಗ್ತಿತ್ತು ಅಂದರೆ ಇಲ್ಲಿ ಐಬ್ರೋಸ್ ಎಷ್ಟು ಮಾಡಿಸಿದ್ಮೇಲೆ ಇಲ್ಲೆಲ್ಲ ಕೂದಲಿರ್ತಿತ್ತು. ಸೊ ದಿಸ್ ಪಾರ್ಟ್ ಯೂಸ್ ಟು ಲುಕ್ ಫೇರ್, ಒಂಥರ ಬೆಳ್ಳು ಕಾಣಿಸ್ತಿತ್ತು. ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ಕೂಲು. ಸೊ ಅವಾಗಿಂದ ನಾನು ಇದನ್ನೆಲ್ಲ ಫುಲ್ ಫೋರೆಡ್ ಇಷ್ಟು ಫುಲ್ಲು ಮಾಡಿಸಿ ಒಂದು ಸ್ವಲ್ಪ ಪೀಪಲ್ ಕ್ಯಾನ್ ಸಿ ಅಟ್ಲೀಸ್ಟ್ ನನ್ನೊಂದು ಸ್ವಲ್ಪ ಹಣೆ ಇದೆ ಅಂತ. ನಾನೇನಾದರೂ ಒಂದು 1.5 ಮಂತ್ ಏನು ಮಾಡಿಸಿಲ್ಲ ಬಿಟ್ಬಿಟ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ನನ್ನ ಕೂದಲು. ಆ್ಯಂಡ್ ಇಲ್ಲಿ ಏನಿದೆ ಇದು ಇಲ್ಲೆಲ್ಲ ಕೂದಲಿರುತ್ತೆ, ಪುಟ್ ಕೂದಲು. ಸೊ ಇಟ್ಸ್ ಪ್ರಿಟಿ ಟೈನಿ. ಪ್ರಾಬ್ಲಿ ನನಗೆ ಬ್ರಹ್ಮ ಜಾಸ್ತಿ ಬರ್ದಿಲ್ಲ ಅನಿಸುತ್ತೆ. ಚೆನ್ನಾಗಿ ಬದುಕು ಅಂತ ಬರ್ಬಿಟ್ಟು ಸುಮ್ಮನೆ ನಂದು ಹಾಗೆ ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಹಿ ಡಿ ನಾಟ್ ರೈಟ್ ಎನಿಥಿಂಗ್. ಅದಕ್ಕೆ ಚಿಕ್ಕದಿರ್ಬೇಕು ಅನಿಸುತ್ತೆ ಫೋರೆಡ್. ಇಟ್ಸ್ ನಾಟ್ ಇವನ್ ಫೋರೆಡ್, 2 ಹೆಡ್ ಅಂತ ಹೇಳ್ತಿರ್ತೇನೆ ನಾನು. ಸೊ ಅದೊಂದು. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ನನ್ನ ಕೂದಲು ಏನೇ ನಾನು ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಅಂದರೆ ಇವಾಗ ಕೆರಾಟಿನ್ ಆರ್ ಸ್ಮೂತ್ನಿಂಗ್, ಬೊಟಾಕ್ಸ್ ಏನೇನು ಇವಾಗೆಲ್ಲ ಬಂದಿದೆ ಈಗಿನ ಒಂದು 2024 ಟ್ರೆಂಡ್ ಆರ್ ಏನೇನು ಇಷ್ಟು ಕೆಲವು ವರ್ಷಗಳು ಬಂದಿದೆ, ನಾನು ಅದನ್ನು ಏನೂ ಮಾಡಿಸಿಲ್ಲ. ಸೊ ದ್ಯಾಟ್ಸ್ ಒನ್ ಆಫ್ ದ ರೀಸನ್ ನನ್ನ ಕೂದಲು ಹೆಲ್ದಿಯಾಗಿದೆ. ಆ್ಯಂಡ್ ಇನ್ನೊಂದು ಹೇರ್ ಕಲರಿಂಗ್ ಅಂತೂ ಒಂದೇ ನಾನು ಮಾಡಿಸೋದು ಯಾವಾಗಲೂ ಹೇರ್ ಕಲರಿಂಗ್. ಐ ಲವ್ ಟು ಪ್ಲೇ ವಿತ್ ಕಲರ್ಸ್. ಸೊ ಹೇರ್ ಕಲರಿಂಗ್ ಒಂದು ಮಾಡಿಸಿದ್ದೀನಿ. ಬಟ್ ಮಾಡಿಸ್ತಿದ್ದೆ ತುಂಬ. ಇವಾಗ ಒಂದು ಸ್ವಲ್ಪ ಪಾಸ್ ತೊಗೊಂಡಿದ್ದೀನಿ ನ್ಯೂ ಇಯರಿಗೆ ನೋಡೋಣ ಅಂತ ಅಂದ್ಬಿಟ್ಟು ಅಂತ. ಸೊ ಅದು. ಆ್ಯಂಡ್ ಲೈಕ್ ಐ ಸೆಡ್, ಆಯಿಲಿಂಗ್ ಯೋರ್ ಹೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಡೂ ಆಯಿಲ್, ಡು ನಾಟ್ ಟೇಕ್ ಶವರ್ ಜಸ್ಟ್ ಲೈಕ್ ದ್ಯಾಟ್. ಇಟ್ಸ್ ವೆರಿ ವೆರಿ ಬ್ಯಾಡ್. ಫಸ್ಟ್ ಥಿಂಗ್ ಫಸ್ಟ್, ನಿಮಗೆ ಯಾವಾಗ ಅನಿಸ್ಬೋದು ಟ್ರೆಂಡಿಯಾಗಿ ವಾವ್ ಅಂತ, ಬಟ್ ಆಯಿಲಿಂಗ್ ಯೋರ್ ಹೇರ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಅದೊಂಥರ ನಿಮಗೆ ಸ್ಕಿನ್ಗೆ ಹೇಗೆ ಮಾಯ್ಶ್ಚರ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ, ದ ಸೇಮ್ ವೇ ಇಟ್ ಗೋಸ್ ಟು ಯುವರ್ ಸ್ಕ್ಯಾಲ್ಪು ಕೂಡ ಮಾಯ್ಶ್ಚರ್ ಆಗಿ ಇರಬೇಕು. ಸೊ ಅದಕ್ಕೆ ಆಯಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಆಯಿಲ್ ಏನು ಯೂಸ್ ಮಾಡ್ತೀನಿ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಕೊಕೊನಟ್ ಆಯಿಲ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಬಟ್ ಅದನ್ನು ಬಿಟ್ಟು ನಾನು ನಮ್ಮ ಅಜ್ಜಿ ನನ್ನಮ್ಮ ಅದೆಲ್ಲ ಒಂದು ಆಯಿಲ್ ಮಾಡ್ತಾರೆ. ಸೊ ಅದು ನಾನು ಪ್ರಾಬ್ಲಿ ಒಂದು ಕಮ್ಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇವಾಗ ನಾನು ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಪ್ಯೂರ್ 100% ಕೊಕೊನಟ್ ಆಯಿಲ್. ಅದು ಆ್ಯಕ್ಚುಲಿ ಕುಕ್ಕಿಂಗಿಗೆ ಅಂತ ಬಳಸೋದು. ನಾನು ಇವಾಗ ಅದನ್ನು ಬಿಕಾಸ್ 100% ಪ್ಯೂರ್ ಅಂದರೆ ತಲೆಗೆ ಹಚ್ಕೊಳ್ತೀನಿ. ಪ್ಯಾರಾಶೂಟ್ ಎಲ್ಲ ಮುಂಚೆ ಯೂಸ್ ಮಾಡ್ತಿದ್ದೆ, ಬಟ್ ನಾವು ಐ ಕನ್ಸಿಡರ್ ದಟ್ ಆರ್ಗ್ಯಾನಿಕ್ ಇರಲಿ ಅಂದ್ಬಿಟ್ಟು ಅಂತ. ಸೊ ಅದು ಆಯಿಲಿ ನನಗೆ ಇದನ್ನೇ ಯೂಸ್ ಮಾಡಿ ಅಂತ ಹೇಳಲ್ಲ. ಸ್ವಲ್ಪ ಹರಳೆಣ್ಣೆ ಹಚ್ಕೊಂಡು ಮಿಕ್ಕಿದಕ್ಕೆಲ್ಲ ಏನು ಕೊಬ್ಬರಿ ಎಣ್ಣೆ ಇದೆ ಅದನ್ನು ಹಚ್ಕೊಂಡ್ರು ಎಷ್ಟು ಇದು. ಬಟ್ ಮೇಕ್ ಶೂರ್ ಯು ಆಯಿಲ್ ಯೋರ್ ಹೇರ್ ನೋ ಮ್ಯಾಟರ್ ವಾಟ್, ಆಯಿತಾ. ಇನ್ ಕೇಸ್ ನಿಮಗೆ ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ತೊಗೊಂಡಿದ್ರೆ ನಿಮಗೆ ಹೇಳಿರ್ತಾರೆ ಸರ್ಟನ್ ಕಂಡೀಷನ್ಸ್, ನೀವು ಈ ಥರ ಹೆಂಗೆ ಫಾಲೋ ಮಾಡಬೇಕು. ಕೆಲವೊಂದೊಂದು ಕೆಮಿಕಲಿ ಇಫ್ ಯೋರ್ ಹೇರ್ ಹ್ಯಾಸ್ ಬಿನ್ ಟ್ರೀಟೆಡ್ ಯು ಹ್ಯಾವ್ ಅ ಡಿಫ್ರೆಂಟ್ ಥಿಂಗ್ಸ್ ಟು ಡೂ. ಸೊ ಮೇಕ್ ಶೂರ್ ಯು ಫಾಲೋ ದ್ಯಾಟ್. ಸೊ ಅದನ್ನು ಬಿಟ್ಟು ಕಮಿಂಗ್ ಟು ಮೈ ಶ್ಯಾಂಪೂಸ್ ಆ್ಯಂಡ್ ಇವಾಗ ಪ್ರೀ ಶ್ಯಾಂಪೂ ವರ್ಕ್ ಏನೇನಿತ್ತು ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯಿಲಿಂಗ್ ಮತ್ತು ಇದು. ಸೊ ಆಯಿಲ್ ಹಚ್ಕೊಂಡಾದ್ಮೇಲೆ ನಂದು ಆ್ಯಕ್ಚುಲಾಗಿ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ, ನಂದು ಹೇರ್ ಕೇರ್ ಅಂತ. ಸೊ ಅದ್ರ ಬಗ್ಗೆ ಇವಾಗ ನಾನು ಮಾತಾಡ್ತೀನಿ, ಒನ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೈಟ್. ತಲೆ ಸ್ನಾನ ಮಾಡಬೇಕಾದ್ರೆ ನಾನು ಫಸ್ಟ್ ಮುಂಚೆಯಿಂದನೂ ಅಂದರೆ ತುಂಬ ವರ್ಷಾನ್ಗಟ್ಲೆ ಐ ಥಿಂಕ್ ಯೂಸ್ ಮಾಡಿದ್ದು ಅಂದರೆ ಇದು ರಿಚ್ ಅಂತ ಇದು. ನೀವು ಹೆಸರು ಕೂಡ ನೋಡಿಲ್ಲ, ಇದು ಒಂದು ಡಬ್ಬ ಒಂದು ಸ್ವಲ್ಪ ಇದೆ. ಇವಾಗ ನಾನು ಶ್ಯಾಂಪೂಸ್ ಚೇಂಜ್ ಮಾಡಿದ್ದೀನಿ ಅಂತ ಇದು ಇನ್ನೊಂದು ವಾಶ್ರೂಮಲ್ಲಿ ಇತ್ತು, ಅದಕ್ಕೆ ತೊಗೊಂಡು ಬಂದಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ.
ಐ ಯೂಸ್ ಟು ಯೂಸ್ ದಿಸ್ ಅ ಲಾಟ್. ಲೈಕ್ ಇದಂತೂ ನನಗೆ ಗೋ ಟು ಶ್ಯಾಂಪು ಆಗೋಗಿತ್ತು, ರಿಚ್ ಅನ್ನೋದು. ಫಸ್ಟ್ ಥಿಂಗ್ ಏನಂತಂದರೆ, ಒಂದೇ ಒಂಚೂರು ನನಗೆ ಹೇರ್ ಫಾಲ್ ಏನೂ ಪ್ರಾಬ್ಲಮ್ ಇಲ್ಲ. ಮದುವೆ ಆದಮೇಲೆ ಒಂಚೂರು ನನಗೆ ಹೇರ್ ಫಾಲ್ ಇತ್ತು, ಬಿಕಾಸ್ ನಾನು ಮುಂಚೆ ನಾನು ಅಮ್ಮ ಮನೇಲಿ ಇರಬೇಕಾದ್ರೆ ನಮ್ಮದು ಅಂಡೆ ಒಲೆ ಅಂತ ಇತ್ತು. ಅಂದರೆ ನಿಮ್ಮ ಊರ ಕಡೆ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ, ಈ ಥರ ಸೌದೆ ಎಲ್ಲ ಒಳಗಡೆ ಇಟ್ಟು ಅಂಡೆ ಒಳಗಡೆ ಪ್ಯೂರ್ ಅಂತ ಹೇಳ್ತಾರೆ ಅದು. ಅಲ್ಲಿ ನಾನು ಆ ಥರ ಒಂದು ವಾತಾವರಣದಲ್ಲಿ ಬೆಳೆದಿದ್ದು. ಸೊ ಅಲ್ಲಿಂದ ನಾನು ಸಡನ್ನಾಗಿ ನನ್ನ ಹಸ್ಬೆಂಡ್ ಮನೆಗೆ ಶಿಫ್ಟ್ ಆದಾಗ, ಐ ಮೀನ್ ವೆನ್ ಐ ಗಾಟ್ ಮ್ಯಾರಿಡ್, ಐ ಹ್ಯಾವ್ ಟು ಶಿಫ್ಟ್ ಅಲ್ವಾ, ನೋ ಅದರ್ ಆಪ್ಷನ್. ಸೊ ಅಲ್ಲಿ ಹೋದಾಗ ಅವ್ರ ಮನೇಲಿ ಗೀಝರ್. ಸೊ ಇವ್ರು ನಾವೆಲ್ಲ ಫುಲ್ಲು ಹಳೇ ಕಾಲದವ್ರು, ಅವರೆಲ್ಲ ಫುಲ್ಲು ಮಾಡ್ರನ್ ಆಗಿ ಫುಲ್ ಗೀಝರ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಅವಾಗ ನಾನು ಗ್ಯಾಸಲ್ಲಿ ಇಟ್ಕೊಡಿ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ವೆರಿ ನ್ಯೂ ಫಾರ್ ಮೀ. ಸೊ ಆ ಟೈಮಲ್ಲಿ ನನ್ನ ಗೀಝರ್ನೇ ತುಂಬಾ ಒಂದು ಆಫೀಸ್ಗೆ ಹೋಗ್ಬೇಕಾಗತ್ತು, ಕೆಲಸ ಅದು ಇದೆಲ್ಲ ಇರಬೇಕಾದ್ರೆ ಇವಾಗ ಗೀಝರ್ ಯೂಸ್ ಮಾಡೋದು ಅಫ್ಕೋರ್ಸ್ ಇವಾಗ್ಲೂ. ಅದಕ್ಕೂ ಅಡ್ಜಸ್ಟ್ ಆಗಬೇಕಲ್ಲ ಅಂದ್ಬಿಟ್ಟು ನಾನು ಅದನ್ನೇ ಅಡ್ಜಸ್ಟ್ ಮಾಡ್ತಾ ಇರಬೇಕಾದ್ರೆ ಐ ಡಿಡ್ ಲೂಸ್ ಫ್ಯೂ ಹೇರ್. ಲೈಕ್ ಒಂದು ಅಮೌಂಟ್ ಆಫ್ ಹೇರ್ ಕೂಡ ನಾನು ಕಳ್ಕೊಂಡಿದ್ದೀನಿ ಗೀಝರ್ಗೆ ಅಡ್ಜಸ್ಟ್ ಆಗೋದಕ್ಕೆ. ಬಟ್ ಐ ಥಿಂಕ್ ವಾಟ್ಸ್ ಗಾನ್ ಇಸ್ ಗಾನ್. ಯು ಕಾಂಟ್ ಗೆಟ್ ಇಟ್ ಬ್ಯಾಕ್. ಪ್ರಾಬ್ಲಿ ನಿಮಗೆ ಒಂದು 100% ಹೇರ್ ಹೋಗಿದ್ರೆ ಅಟ್ಲೀಸ್ಟ್ ಒಂದು 20-30% ಬರ್ಬೋದು. ನಿಮಗೆ 100% ಹೇರ್ ಬಂದ್ಬಿಡುತ್ತೆ ಅನ್ನೋದು ಹೋಗಿದ್ದು ನನಗೇನೋ ಅದೆಲ್ಲ ಸುಳ್ಳು. ಬಿಕಾಸ್ ನಾವು ಏಜ್ ಆಗ್ತಾ ಇರ್ತೀವಿ, ಏಜ್ ಆಗ್ತಾ ಯು ಕ್ಯಾನ್ ಜಸ್ಟ್ ಮೇಂಟೈನ್ ಯುವರ್ ಹೇರ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಗೆಟ್ ಒಂದು ಸ್ವಲ್ಪ ಅಮೌಂಟ್ ಆಫ್ ಹೇರ್ ಬ್ಯಾಕ್ ಅಷ್ಟೇ. ಅದು ಬಿಟ್ಟರೆ ನಿಮಗೆ ನಾನು ಇವತ್ತು 10 ಕೂದಲು ಕಳ್ಕೊಂಡಿದ್ದೀನಿ, ನಾಳೆ ನನಗೆ ಮುಂದಿನ ತಿಂಗಳಷ್ಟು ನನಗೆ 10 ಕೂದಲು ವಾಪಸ್ ಬಂದ್ಬಿಡುತ್ತೆ ಅಂತಂದರೆ ದಟ್ ಈಸ್ ನಾಟ್ ಅಟ್ ಆಲ್ ಹ್ಯಾಪನಿಂಗ್. ಕೆಲವೊಂದೊಂದು ಇಲ್ಲೇನಿರುತ್ತೆ ಕೂದಲು ಬಂದಿರೋದು ಅದು ಕ್ಲೋಸ್ಡ್ ಆಗಿರುತ್ತೆ. ನನಗೆ ಮುಂಚೆ ಎಲ್ಲ ನೋಡಿದ್ರೆ ಐ ಹ್ಯಾಡ್ ವೆರಿ ವೆರಿ ಥಿಕ್ ಹೇರ್. ಎಷ್ಟು ಥಿಕ್ ಅಂದರೆ ನಮ್ಮ ಮಮ್ಮಿಗೆ ಜಡೆ ಕೂಡ ಹಾಕೋಕ್ಕಾಗ್ತಿರಲಿಲ್ಲ. ಐ ಥಿಂಕ್ ಟಿಲ್ ಐ ಗೆಟ್ ಮ್ಯಾರಿಡ್ ನನ್ನ ಕೂದಲು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಹೇರ್ ಕಲರಿಂಗ್ ಅದೆಲ್ಲ ಈ ಅವತಾರಗಳನ್ನ ಸ್ಟಾರ್ಟ್ ಮಾಡಿದ್ಮೇಲೆ, ಫುಲ್ ಸ್ಟೈಲ್ ಹೊಡಿಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವಾಗಿಂದ ನನ್ನ ಕೂದಲು ಹಾಳಾಗಕ್ಕೆ ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ನನ್ನ ಕೂದಲು ಚಿನ್ನ ಥರ ಇತ್ತು. ನಮ್ಮ ಮಮ್ಮಿನೂ ನಂದು ಹಂಗೆ ಚಿನ್ನ ಥರ ನೋಡ್ಕೋತಾ ಇದ್ರು. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಗಾನ್ ಇಸ್ ಗಾನ್. ಇವಾಗ ಏನಿದೆ ಅದನ್ನು ಮೇಂಟೈನ್ ಮಾಡಬೇಕು. ಸೊ ನಾನು ಈ ಶ್ಯಾಂಪೂನ ಯೂಸ್ ಮಾಡ್ತಾಯಿದ್ದೆ, ರಿಚ್ ಅಂತ. ಸೊ ಚಿಕ್ಕ ವಯಸ್ಸಿಂದ ನಾನು ಪ್ಯಾಂಟಿನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ನನಗೆ ಯೂಸ್ ಮಾಡ್ತಿದ್ರು. ಅದಕ್ಕಿಂತ ಮುಂಚೆ ಈ ಶೀಕೆಕಾಯಿ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನೋ ಗೊತ್ತಿಲ್ಲ, ಸೀಗೆಕಾಯಿ ಅಂತೀರಾ, ಶೀಕೆಕಾಯಿ ಅಂತೀರಾ, ಅಥವಾ ಪೌಡರ್ ಥರ ಬರುತ್ತಲ್ಲ ಅದು, ಆ್ಯಂಡ್ ಚಿಕ್ಕ ಶ್ಯಾಂಪೂ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೆ. ನಾವು ಅಡ್ವಾನ್ಸ್ಡ್ ಆಗ್ತೀವಲ್ಲ, ಸೊ ಅವಾಗ ಐ ಫೌಂಡ್ ಔಟ್ ದಿಸ್ ರಿಚ್ ಅಂತ ಪ್ಯೂರ್ ಲಕ್ಸುರಿ ಕಲರ್ ಸೇಫ್. ಇದು ಹೇರ್ ಕಲರ್ ಮಾಡಿಸಿದ್ರೆ ಅದಕ್ಕೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೆಲ್ತ್ ಆ್ಯಂಡ್ ಗ್ಲೋ ನಾನು ತೊಗೊಂಡಿದ್ದು. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಶ್ಯಾಂಪು. ಇದಕ್ಕೆ ಕಂಡೀಷ್ನರ್ ಕೂಡ ಇದರದ್ದೇ ನಾನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇಟ್ ಇಸ್ ಗುಡ್, ಐ ಯೂಸ್ ಟು ಲೈಕ್ ಇಟ್. ಸೊ ರೀಸೆಂಟಾಗಿ ನಾನು ಒಂದು ಶ್ಯಾಂಪು ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಬಾಡಿ ಶಾಪಿಂದ ಇದು ಜಿಂಜರ್ ಶ್ಯಾಂಪು. ಇದಾದಮೇಲೆ ನಾನು ಇದೇ ಬ್ರ್ಯಾಂಡು ಒಂದು 3-4 ತೊಗೊಂಡಿದ್ದೀನಿ. ಬನಾನಾ, ಐ ಶೋ ಯು. ಇವಾಗ ನೋಡಿ, ಇಲ್ಲಿ ಶಿಯಾ ಬಟರ್ದಿದೆ ಆ್ಯಂಡ್ ಬನಾನಾ. ಸೊ ದೀಸ್ 3 ಫ್ಲೇವರ್ಸಲ್ಲಿ ಇಫ್ ಯು ಆಸ್ ಮೀ, ನನಗೆ 1 ಸೆಕೆಂಡ್, ಈ 3 ಫ್ಲೇವರ್ಸಲ್ಲಿ ನನಗೆ ಇಫ್ ಯು ಆಸ್ ಮೀ, ನನಗೆ ಜಿಂಜರ್ ತುಂಬ ಇಷ್ಟ ಆಯಿತು. ಇವತ್ತು ಶಿಯಾ ಯೂಸ್ ಮಾಡಿದೆ ನಾನು. ಎವ್ರಿ ಫ್ಲೇವರ್ ಆ್ಯಸ್ ಅ ಡಿಫ್ರೆಂಟ್ ಬೆನಿಫಿಟ್ಸ್. ಇವಾಗ ಇದು ಜಿಂಜರ್ ಬಂದುಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಫಾರ್ ಡ್ಯಾಂಡ್ರಫ್ ಫ್ರೀ. ಆ್ಯಂಡ್ ಇದು ಶಿಯಾ ಬಟರ್ ಇದನ್ನು ನಾನು ಇವತ್ತು ಯೂಸ್ ಮಾಡಿದ್ದು. ಇದು ನಿಮ್ಮ ಹೇರ್ ಡ್ರೈ ಆಗಿದ್ರೆ ಆ್ಯಂಡ್ ತುಂಬ ಬ್ರೇಕೇಜಸ್ ಆಗಿದ್ರೆ ಪ್ರಿವೆಂಟ್ಸ್ ದಟ್ ಅಂತ ಇದೆ. ಸೊ ಇದು. ಆ್ಯಂಡ್ ಬನಾನಾ ಒನ್ ಮೊಮೆಂಟ್, ಬನಾನಾ ಇಸ್ ಫಾರ್ ಅಗೇನ್ ದಿಸ್ ಇಸ್ ಫಾರ್ ಡ್ರೈ ಆ್ಯಂಡ್ ಫ್ರೀಸಿ ಹೇರ್ ಅಂತ ಇದೆ. ಆ್ಯಂಡ್ ದಿಸ್ ಇಸ್ ಫಾರ್ ಇಂಟೆನ್ಸ್ ರಿಪೇರ್ ವಿಚ್ ಇಸ್ ಶಿಯಾ ಬಟರ್. ಸೊ ಬನಾನಾ ಸ್ಮೆಲ್ಸ್ ಲೈಕ್ ಬನಾನಾ ಅಂತಂದರೆ ಈ ಬಾಡಿ ಶಾಪಲ್ಲಿ ಇದು 90% ಇಂಗ್ರೀಡಿಯೆಂಟ್ಸ್ ಆಫ್ ನ್ಯಾಚುರಲ್ ಅವ್ರು ಯೂಸ್ ಮಾಡೋದು ಇದನ್ನು. ಸೊ ದಟ್ಸ್ ವೈ ಐ ರಿಯಲಿ ಲೈಕ್ ಇಟ್. ಬಿಕಾಸ್ ಇವಾಗ ಹೆಂಗಿದೆ ಅಂದರೆ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ತುಂಬ ಇದೆ, ನಿಮಗೆ ಆರ್ಗ್ಯಾನಿಕ್ ಸಿಗೋದು ತುಂಬ ಕಷ್ಟ ಇದೆ. ಸೊ ಅದರಲ್ಲಿ ಕೆಲವೊಂದೊಂದು ಈ ಥರದ್ದು ನನಗೆ ಇಷ್ಟ ಆಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಐ ಲೈಕ್ ಜಿಂಜರ್. ಬಟ್ ಇವಾಗ ರೀಸೆಂಟಾಗಿ ನನಗೆ ಅಂದರೆ ನನ್ನ ಕೂದಲು ತುಂಬ ಸಿಲ್ಕಿ, ಸ್ಟ್ರೇಟ್, ಥಿಕ್ ಆ್ಯಂಡ್ ಸ್ಮೂತ್ ಆಗಿತ್ತು. ಇವಾಗ ನೀವು ಏನು ನೋಡ್ತೀರಾ, ನನ್ನ ಚುಮ್ಮಿ ಹೇರ್, ಅಲ್ಲೊಂದು ಫೋಟೋ ಹಾಕಿರ್ತೀನಿ ನೋಡಿ ಅವ್ರದ್ದು ಎಷ್ಟು ಸ್ಮೂತ್ ಇದೆ ಅಂದರೆ ಹೇರು. ನಾನು ಆ ಥರ ಮುಂಚೆ ಸ್ಮೂತ್ ಇತ್ತು. ಓಕೆ, ಅದೇ ಥರ ಆಗಬಹುದೇನೋ ಹೇರ್ ಅಂದ್ಬಿಟ್ಟು ನಾನು ಅವ್ರದ್ದು ಒಂದು ರೆಕಮೆಂಡೇಶನ್ ಆ್ಯಂಡ್ ಒಂದು ಸಜೆಷನಿಂದ ಇವನ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಶಾಂಪೂ. ದಿಸ್ ಇಸ್ ಫ್ರಮ್ ಲಾರಿಯಲ್ ಮೆಟಲ್ DX ಅಂತ. ದಿಸ್ ಫಾರ್ ಹೇರ್ ಕಲರ್ ಟ್ರೀಟೆಡ್ ಹೇರ್ಗೆ. ಆಮೇಲೆ ಅದರದ್ದೇ ಮಾಸ್ಕ್ ಕೂಡ ತೊಗೊಂಡಿದ್ದೀನಿ. ಅವರಿಗೆ ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ನನ್ನ ಬೆಸ್ಟ್ ಫ್ರೆಂಡ್ ಚುಮ್ಮಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇದು. ಬಟ್ ನನಗೆ ವೆನ್ ಐ ಟ್ರೈ ದಿಸ್, ಐ ಡಿಡ್ ಫೇಸ್
ಫ್ಯೂ ಹೇರ್ ಫಾಲ್. ಅಂದರೆ ನನಗೆ ಹೇರ್ ಫಾಲ್ ಯೂಶ್ವಲಿ ಸ್ನಾನ ಮಾಡಬೇಕಾದ್ರೆಲ್ಲ ಅಷ್ಟೆಲ್ಲ ಹೋಗಲ್ಲ. ಎಣ್ಣೆ ಹಚ್ಬೇಕಾದ್ರೆ ಒಂದು ಸ್ವಲ್ಪ ಹೋಗುತ್ತೆ, ಸ್ನಾನ ಮಾಡಬೇಕಾದ್ರೆ ಒಂದು 3-2 ಅಷ್ಟೇ. ಸೊ ಬಟ್ ಇದನ್ನು ಯೂಸ್ ಮಾಡಿದಾಗ ಐ ಕುಡ್ ಸಿ 7-8 ಸ್ಟ್ರ್ಯಾಂಡ್ಸ್ ಹೋಗಿದ್ದು. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಕಂಟಿನ್ಯೂ ಮಾಡಿದ್ರೆ ಮತ್ತೆ ವಾಟ್ ಇಫ್ ಐ ಲೂಸ್ ಮೈ ಹೇರ್ ಅಂತ. ಬಟ್ ದ ಹೇರ್ ಮಾಸ್ಕ್ ಇಸ್ ರಿಯಲಿ ಗುಡ್. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ನಾನು ಏನು ತೋರಿಸ್ತಾ ಇದ್ದೀನಿ, ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನಿಮ್ಗೆ ಇದೆಲ್ಲ ವರ್ಕ್ ಆಗುತ್ತೆ ಆ್ಯಂಡ್ ಇಟ್ಸ್ ರಿಯಲಿ ಗುಡ್, ಯು ಗೈಸ್ ಗಿವ್ ಅ ಟ್ರೈ, ಇದನ್ನು ಟ್ರೈ ಮಾಡಿದ್ರೆ ಯು ವಿಲ್ ಗೆಟ್ ಅ ಹೇರ್ ಲೈಕ್ ಮೀ ಅಂತೆಲ್ಲ ನಾನು ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಶೋಯಿಂಗ್ ದ ಪ್ರಾಡಕ್ಟ್ಸ್ ವಿಚ್ ಐ ಬೀನ್ ಯೂಸಿಂಗ್ ಇಟ್ ಅಂತ. ಆಲ್ರೈಟ್. ಸೊ ಈ ಒಂದು ಇದರಲ್ಲಿ ಇದಂತೂ ತುಂಬ ಸಖತ್ತಾಗಿದೆ ಇದು ಹೇರ್ ಮಾಸ್ಕ್. ಐ ಥಿಂಕ್ ನಾನು ಇದನ್ನು ರೀಸ್ಟಾಕ್ ಮಾಡ್ಕೊಳ್ಬೇಕು ಅಂದರೆ ಐ ವುಡ್ ಸ್ಟಿಲ್ ಗೋ ಆ್ಯಂಡ್ ಬೈ ದಿಸ್ ಪ್ರಾಡಕ್ಟ್ ಫ್ರಮ್ ಲಾರಿಯಲ್. ಇಟ್ಸ್ ರಿಯಲಿ ಗುಡ್. ಬೆಣ್ಣೆ ಥರ ಇದೆ ಇದು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಯೂಶ್ವಲಿ ಹೇರ್ ಮಾಸ್ಕ್ ಅಥವಾ ಕಂಡೀಷ್ನರ್ ಏನಾದರೂ ನಾನು ಮಾಡ್ಕೊಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿಂದ ನನ್ನ ಸೀಕ್ರೆಟ್ ಆ್ಯಡ್ ಆಗುತ್ತೆ. ಲೆಟ್ ಮಿ ಶೋ ಯು ಗೈಸ್. ಶ್ಯಾಂಪು ಅಂದರೆ ಬರೀ ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ಅಮೌಂಟ್ ಆಫ್ ಆಯಿಲ್ ಅಥವಾ ಡರ್ಟ್ ಅದನ್ನು ತೆಗೆಯೋದಕ್ಕೆ ಐ ಥಿಂಕ್ ಇಟ್ಸ್ ಓಕೆ ವಿತ್ ಎನಿ ಶ್ಯಾಂಪು ಅಂತ ನಾನು ಮುಂಚೆ ಅಂದ್ಕೊಂಡಿದ್ದೆ. ಬಟ್ ಕೆಲವು ನನ್ನ ಶ್ಯಾಂಪೂಸ್ನ ನಾನು ಮಧ್ಯೆ ಚೇಂಜ್ ಮಾಡಿದಾಗ ಐ ಡಿಡ್ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ ಆಫ್ ಯೂಸಿಂಗ್ ಶ್ಯಾಂಪೂಸ್. ಮುಂಚೆ ಎಲ್ಲ ಕೊಳೆ ಹೋದರೆ ಯಾವುದು, ಅದಾದಮೇಲೆ ಪೋಸ್ಟ್ ಏನಿದೆ ಪ್ರೆಪ್, ದಟ್ ಈಸ್ ಇಂಪಾರ್ಟೆಂಟ್ ಅಂದ್ಕೊಂಡಿದ್ದೆ. ಬಟ್ ನೋ, ಶ್ಯಾಂಪೂಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ನನಗೆ ಇವಾಗ ಈಗ ಪ್ಯಾರಾಬನ್ ಫ್ರೀ, SLS ಫ್ರೀ ಆ ಶ್ಯಾಂಪೂಸ್ ಎಲ್ಲ ಯೂಸ್ ಮಾಡಿದ್ರೆ ನನ್ನ ತಲೆಯಲ್ಲಿ ಎಣ್ಣೆನೇ ಹೋಗಲ್ಲ. ಬಿಕಾಸ್ ಒಂದು ಎಣ್ಣೆ ಹೆಂಗಿರ್ತದೆ, ಯಾವಾಗಲೂ ಸೋರೋ ಥರ ಇರುತ್ತೆ. ಸೊ ಆ ಥರ ಎಲ್ಲ ಇರಬೇಕಾದ್ರೆ ಆ ಶ್ಯಾಂಪೂ ನನಗೆ ವರ್ಕೇ ಆಗಲ್ಲ. ಸೊ ದೆರ್ ಇಸ್ ನೋ ಪಾಯಿಂಟ್ ಆಫ್ ಯೂಸಿಂಗ್ ಸಚ್ ಶ್ಯಾಂಪೂಸ್. ಆ್ಯಂಡ್ ಐ ಥಿಂಕ್ ಆ ಥರ ಶ್ಯಾಂಪೂಸ್ ಇವಾಗ ಪ್ಯಾರಾಬನ್ ಫ್ರೀ, SLS ಫ್ರೀ ಏನಿದೆ ಆ ಶ್ಯಾಂಪೂಸ್, ದಟ್ ಈಸ್ ಗುಡ್ ಇಫ್ ಯು ಯೂಸ್ ಇಟ್. ಬಟ್ ವೆನ್ ಯು ಹ್ಯಾವ್ ನಾಟ್ ಕಲರ್ಡ್ ಯುವರ್ ಹೇರ್ ಆ್ಯಂಡ್ ವೆನ್ ಯು ಹ್ಯಾವ್ ನಾಟ್ ಟ್ರೀಟೆಡ್ ಹೇರ್ ವಿತ್ ಕೆಮಿಕಲ್ಸ್, ಫಾರ್ ಎಕ್ಸಾಂಪಲ್ ನೀವು ಇವಾಗ ಏನೇನು ಟ್ರೀಟ್ಮೆಂಟ್ಸ್ ಬಂದಿದೆ ಆ ಟ್ರೀಟ್ಮೆಂಟ್ ಎಲ್ಲ ಏನೂ ಮಾಡಿಸಿರಲ್ಲ ಅಂತಂದರೆ, ದಟ್ ಈಸ್ ವೆನ್ ಯು ಹ್ಯಾವ್ ಟು ಯೂಸ್ ಸಚ್ ಪ್ಯಾರಾಬನ್ ಆ್ಯಂಡ್ SLS ಫ್ರೀ ಶ್ಯಾಂಪೂಸ್. ಅದೆಲ್ಲ ಮಾಡಿಸ್ಬಿಟ್ಟು ನೀವು ಆರ್ಗ್ಯಾನಿಕ್ ಹೋಗ್ತೀನಿ ಅಂತಂದರೆ ಡೆಫಿನೆಟ್ಲಿ ಆಗಲ್ಲ. ಇಂಗ್ಲೀಷ್ ಮೆಡಿಸಿನ್ಸ್ ಬೇಕೇ ಬೇಕು. ಸೊ ಅದಕ್ಕೆ ಈ ಥರ ಕೆಲವೊಂದೊಂದು ಪ್ರಾಡಕ್ಟ್ಸ್ ಬೇಸ್ಡ್ ಆನ್ ಯೋರ್ ಹೇರ್ ಯು ಹ್ಯಾವ್ ಟು ಯೂಸ್ ಇಟ್. ಸೊ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಎಲಿಪ್ಸ್ ಹೇರ್ ವೈಟಮಿನ್ ಕ್ಯಾಪ್ಸುಲ್ ಥರ ಇದನ್ನು ನಾನು ಅಂದರೆ ಇದು ಹೇಗಿರುತ್ತೆ ಅಂದರೆ, ಇದು ಕಟ್ ಮಾಡಿ ನೀವು ಅದನ್ನು ಹಚ್ಕೊಳ್ಬೋದು ಕೂದಲಿಗೆ. ಸೊ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಸಿರಮ್ ಥರನೂ ಹಚ್ಕೊಳ್ತೀನಿ ಸ್ನಾನ ಎಲ್ಲ ಮಾಡಾದ್ಮೇಲೆ. ಆಮೇಲೆ ಕಂಡೀಷ್ನರ್ ಒಳಗಡೆ ಇದನ್ನು ಮಿಕ್ಸ್ ಮಾಡಿನೂ ಕೂಡ ನಾನು ಇದನ್ನು ಹಾಕ್ಕೊಳ್ತೀನಿ. ಆವಾಗ ಹೇರ್ ಇನ್ನೂ ಸ್ಮೂತ್ ಆ್ಯಂಡ್ ಇದಾಯ್ತು, ಆವಾಗ ಹೇರ್ ಇನ್ನೂ ಸ್ಮೂತ್ ಆ್ಯಂಡ್ ಸಾಫ್ಟ್ ಅಂತ ಅನಿಸುತ್ತೆ ಕೂದಲು. ಇಲ್ಲ ಅಂತಂದರೆ ಆಯಿಲ್ ಎಲ್ಲ ಹಚ್ಚಾದ್ಮೇಲೆ ಇದು ಒಂದನ್ನು ನಾನು ಹಾಗೆ ಅಪ್ಲೈ ಮಾಡಿ ಆ್ಯಂಡ್ ದೆನ್ ಐ ಟೇಕ್ ಶವರ್. ಸೊ ಆರ್ ಮೇ ಬಿ ಸ್ನಾನ ಆದಮೇಲೆ. ಸೊ 3 ಥರ ಯೂಸ್ ಮಾಡ್ಬೋದು. ಒಂದು, ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಇದನ್ನು ಹಚ್ಕೊಬೋದು ನೀವು. ಇಲ್ಲ ಅಂತಂದರೆ ಕಂಡೀಷ್ನರ್ ಅಥವಾ ಹೇರ್ ಮಾಸ್ಕ್ ಮಧ್ಯೆ ಮಿಕ್ಸ್ ಮಾಡಿ ಇದನ್ನು ಹಚ್ಕೊಳ್ಬೋದು. ಒಂದು ಸ್ವಲ್ಪ ಹೇರ್ ಮಾಸ್ಕ್ ಆ್ಯಂಡ್ ಒಂದು ಸ್ವಲ್ಪ ಇದು ಒಂದು ಫುಲ್ಲು ಎತ್ಕೊಂಡು ಹಚ್ಕೊಬೋದು. ಮುಂಚೆ ನಾನು 2 ಯೂಸ್ ಮಾಡ್ತಾಯಿದ್ದೆ ಬಿಕಾಸ್ ನನ್ನ ಹೇರ್ ಅವಾಗ ಇನ್ನೂ ಲಾಂಗ್ ಇತ್ತು ಅಂತ. ಬಟ್ ಇವಾಗ ಒಂದೇ ಯೂಸ್ ಮಾಡ್ತೀನಿ. ಇವಾಗ ನನ್ನ ಕೆಳಗಡೆ ಇಲ್ಲಿಂದ ಇಷ್ಟು ದಪ್ಪ ಇದೆ ಕೂದಲು, ಇಲ್ಲಿ ಕೆಳಗಡೆ ಸಣ್ಣ ಇದೆ ಬಿಕಾಸ್ ಆಫ್ ದ ಹೇರ್ ಕಟ್. ಸೊ ಐ ಟೇಕ್ 1. ಸೊ ಈ ಒಂದನ್ನು ನಾನು ಹೇರ್ ಮಾಸ್ಕ್ ಇದಕ್ಕೆ ಮಿಕ್ಸ್ ಮಾಡಿ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಸ್ಕ್ಯಾಲ್ಪಲ್ಲಿ ಬಿಟ್ಟು ಆ್ಯಂಡ್ ದೆನ್ ಐ ಟೇಕ್ ಶವರ್. ಇಲ್ಲ ಅಂತಂದರೆ 3ನೇ ಥರ ಹೇಗೆ ಯೂಸ್ ಮಾಡೋದು ಅಂದರೆ, ಇವಾಗ ಹೇಗೆ ನಾವು ಹೇರ್ ಸಿರಮ್ ಥರ ಹೆಂಗೆ ವೆಟ್ ಹೇರಲ್ಲಿ ಏನು ಇವಾಗ ನೆಂದಿರೋ ಒಂದು ಕೂದಲಿಗೆ ನಾವು ಏನು ಹಚ್ಕೊಳ್ತೀವಿ ಸಿರಮ್, ಅದೇ ಥರ ಇದನ್ನು ಕೂಡ ನೀವು ಹಚ್ಕೋಬೋದು. ಸೊ ಇಟ್ ವರ್ಕ್ಸ್ ಲೈಕ್ ದ್ಯಾಟ್. ಎಲ್ಲ ಥರನೂ ಇದು ವರ್ಕ್ ಆಗುತ್ತೆ. ಈ ಥರ ಒಂದು ಮಾಸ್ಕ್ನ ಯೂಸ್ ಮಾಡ್ತೀನಿ ನಾನು. ಅವಾಗ ಹೇರ್ ಫುಲ್ ಸ್ಟ್ರೇಟ್ ಸಿಲ್ಕಿ ಆಗುತ್ತೆ. ಆ್ಯಂಡ್ ಕಂಡೀಷ್ನರ್ ನಾನು ಸೋಫಾರ್ ನಾನಿಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ. ನಾನು ಮುಂಚೆ ಏನು ಯೂಸ್ ಮಾಡ್ತಿದ್ದೆ ಅಂತ. ಲಾರಿಯಲ್ ಯೂಸ್ ಮಾಡ್ತಾಯಿದ್ದೆ ಆ್ಯಂಡ್ ತುಂಬ ಯೂಸ್ ಮಾಡ್ತಿದ್ದೆ. ಆದರೆ ನನಗೆ ಅದು ಹೆಂಗೆ ಅಂದರೆ ಲಾರಿಯಲ್ ಕಂಡೀಷ್ನರ್, ಆಮೇಲೆ ಇವಾಗ ಇದರಲ್ಲೇ ಶಿಯಾ ಬಟರ್ ಕಂಡೀಷ್ನರ್ ಅಂತಲೂ ಯೂಸ್ ಮಾಡಿದ್ದೀನಿ. ಬಟ್ ನನಗನ್ಸುತ್ತೆ ಹೇರ್ ಮಾಸ್ಕ್ ಇಸ್ ದ ಬೆಸ್ಟ್ ಅಂತ ಕಂಡೀಷ್ನರ್ಗೆ ಹೋಲಿಸ್ಕೊಂಡ್ರೆ. ಸೊ ನಾನಿವಾಗ ಸದ್ಯಕ್ಕೆ ಹೇರ್ ಮಾಸ್ಕ್ನೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಲೈಕಿಂಗ್ ಇಟ್. ಇಟ್ಸ್ ಗಿವಿಂಗ್ ಮೀ ಅ ಗುಡ್ ರಿಸಲ್ಟ್ಸ್. ಸೊ ಇಟ್ಸ್ ಗುಡ್. ಸೊ ಸ್ನಾನ ಎಲ್ಲ ಮಾಡಿ ಹೇರ್ ಮಾಸ್ಕ್ ಎಲ್ಲ ಇವಾಗ ಕಂಡೀಷ್ನರ್ ಎಲ್ಲ ಹಾಕ್ಕೊಂಡು ದ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ನಾನು ಯೂಸ್ ಮಾಡೋದು ಬಂದು ಈ ಥರ ಒಂದು ಟೀ ಶರ್ಟ್ಸ್. ನನ್ನ ಹಸ್ಬೆಂಡ್ ಇವಾಗ ಫುಲ್ ಹೋಲ್ ಹಾಕಿ ನೀನು ಎಸೆಯೋ ಥರ ಕಂಡೀಷನ್ ಆಗಿಬಿಟ್ಟಿರುತ್ತಲ್ವ, ಈ ಥರ ದೊಡ್ಡ ಟೀ ಶರ್ಟ್ ನೋಡಿ ನಾನು ಕಾಣೋದೇ ಇಲ್ಲ. ಈ ಥರ ಒಂದು ದೊಡ್ಡ ಟೀ ಶರ್ಟ್ಸು, ಈ ಥರ ಕಾಟನ್ ಟೀ ಶರ್ಟ್ಸ್ ಏನಿದೆ ನನಗೆ ಇದನ್ನೇ ಹಾಕಿ ಅಭ್ಯಾಸ. ನಾನು ಎಷ್ಟು ಆಲ್ಮೋಸ್ಟ್ ಒಂದು 7th ಸ್ಟ್ಯಾಂಡರ್ಡಿಂದನೂ 8th ಸ್ಟ್ಯಾಂಡರ್ಡಿಂದನೂ ನಾನು ಇದೇ ಥರ ಒಂದು ಟೀ ಶರ್ಟ್ಸ್, ನಮ್ಮ ಪಪ್ಪ ಟೀ ಶರ್ಟ್ಸ್ ಎಲ್ಲ ಹಾಕೊಂಡು ಇಡ್ತೀನಿ. ಇಟ್ಸ್ ಆ್ಯಕ್ಚುಲಿ ಗುಡ್ ಅಂತೆ ಫಾರ್ ಹೇರ್. ಟವಲ್ಗೆಲ್ಲ ಟವಲ್ನ ನನಗೆ ಹಾಕ್ತಾನೆ ಇರಲಿಲ್ಲ, ಯಾಕೆ ನಾನು ಹಿಂಗೆ ಕಿತ್ಕೊಂಡು ಬರೋ ಥರ ಅನಿಸುತ್ತೆ ನನಗೆ ಟವಲ್ ಹಾಕ್ಬಿಟ್ರೆ. ಅದಕ್ಕೆ ನನಗೆ ಈ ಥರ ಬಿಕಾಸ್ ಅದು ವೆಯ್ಟ್ ಇರುತ್ತೆ ಆ್ಯಂಡ್ ನನ್ನ ತಲೆ ಬೇರೆ ಇಷ್ಟಿದೆ, ನಾನು ಹಿಂಗಿರ್ತೀನಿ ಯಾವಾಗಲೂ ಅವಾಗ ಅಂತ ಫೀಲ್ ಆಗುತ್ತೆ.
ತುಂಬ ಎಳ್ಬಿಟ್ಟಿರುತ್ತೆ ಕೂದಲು. ಅದಕ್ಕೆ ಆಮೇಲೆ ನಂದು ಎಲ್ಲಿ ನಂಗೆ ಭಯ, ಎಲ್ಲಿ ಫುಲ್ ಸ್ಕ್ಯಾಲ್ಪ್ ತಲೆ ಸಮೇತ ಕಿತ್ಕೊಂಡ್ಬಂದ್ಬಿಡುತ್ತೆ ಟವಲ್ಸಿಂದ ಅಂತ. ಅದಕ್ಕೆ ನಾನು ಇದರ ಸಾಫ್ಟ್ ಆಗಿರೋದನ್ನ ನಾನೇ ಕಂಡಿಡ್ಕೊಂಡಿದ್ದಂತಹ ಒಂದು ಇದು. ಚಿಕ್ಕ ವಯಸ್ಸಲ್ಲಿ ಯಾರೂ ನನಗೆ ಹೇಳ್ಕೊಂಡು ಕೊಟ್ಟಿರಲಿಲ್ಲ, ಬಟ್ ಈಗ ನೋಡಿದ್ರೆ ಅದೇ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಐ ವಾಸ್ ಲೈಕ್ ಗುಡ್ ಶ್ರ್ಯಾಂಕಾ ಅನ್ಕೊತಾ ಇದ್ದೆ. ಸೊ ಈ ಥರ ಒಂದು ನಾರ್ಮಲ್ ಥಿನ್ ಕಾಟನ್ ಈ ಥರ ಟೀ ಶರ್ಟ್ಸ್ ಏನಿರುತ್ತೆ, ಈ ಥರದ್ದು ಬಟ್ಟೆ ಯೂಸ್ ಮಾಡಿ ಫಾರ್ ಯುವರ್ ಹೇರ್. ಐ ಥಿಂಕ್ ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್. ಸೊ ದಿಸ್ ಇಸ್ ಮೈ ಹೇರ್ ಕಂಡೀಷನ್ ನಾವು. ಸೊ ಇವಾಗ ಇಷ್ಟು ಒಂದು ಸ್ವಲ್ಪ ನೆಂದಿರಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂತಂದರೆ ಐ ಆಮ್ ಗೋನಾ ಪುಟ್ ಸಿರಮ್. ಸೊ ಕರೆಂಟ್ಲಿ ನಾನು ಎಷ್ಟು ಸಿರಮ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಹೇರ್ದು, ಇವಾಗ ಫಸ್ಟ್ ನಾನು ಅದೊಂದು ಕ್ಯಾಪ್ಸಲ್ಸ್ದು ಒಂದು ಸಿರಮ್ ತೋರಿಸೋದಲ್ಲ, ಅದ್ರ ಜೊತೆಗೆ ಲೆಟ್ ಮೀ ಜಸ್ಟ್ ಶೋ ಯು ಗೈಸ್. ಸೊ ಸಿರಮ್ಗಳಲ್ಲಿ ಬಂದು ನಾನು ತುಂಬ ಚೇಂಜ್ ಮಾಡ್ತಾ ಇರ್ತೀನಿ. ಮುಂಚೆ ನಾನು ಒಂದು ಸಿರಮ್ ಯೂಸ್ ಮಾಡ್ತಾಯಿದ್ದೆ. ವಾಟ್ ಇಸ್ ದಟ್ ಸಿರಮ್? ಬಿ ಬ್ಲಂಟ್. ಆ್ಯಂಡ್ ಇನ್ನೊಂದು ಐ ಕೀಪ್ ಚೇಂಜಿಂಗ್. ಲಾರಿಯಲಲ್ಲೂ ಅಷ್ಟೇ ಎಲ್ಲ ಫ್ಲೇವರ್ಸು ಯೂಸ್ ಮಾಡಿಬಿಟ್ಟಿದ್ದೀನಿ. ರೆಡ್ ಕ್ಯಾಪ್ ವಿತ್ ಇದು, ನಾನು ಅದನ್ನು ಇಲ್ಲೆಲ್ಲ ಒಂದು ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡಿರ್ತೀನಿ ಇಲ್ಲಿ ನೋಡಿ. ಬಟ್ ಎಲ್ಲದಕ್ಕಿಂತ ನನಗೆ ಆಮೇಲೆ ನಾನೇ ಒಂದು ಡಿಸ್ಕವರ್ ಮಾಡ್ಕೊಂಡಾಗ ಅನಿಸಿದ್ದು, ಕೆಲವೊಂದು ಸ್ವಲ್ಪ ಆಯಿಲ್ ಟೆಕ್ಸ್ಚರ್ ಇರೋವಂಥದ್ದನ್ನ ಯೂಸ್ ಮಾಡಿದ್ರೆ ಕೂದಲು ಚೆನ್ನಾಗಿರುತ್ತೆ ಅಂತ. ಇನ್ ಆರ್ಡರ್ ಟು ಮೇಂಟೈನ್ ಫ್ರೀ ಸ್ಮೂತ್ನಿಂಗ್ ಆಗಿ ಇಟ್ಕೊಳ್ಳೋಕ್ಕೆ, ಸಾಫ್ಟ್ ಆಗಿ ಇಟ್ಕೊಳ್ಳೋದಕ್ಕೆ ಅಂತ. ಸೊ ನಾನು ಅದರಲ್ಲಿ ಇವಾಗ ಕರೆಂಟ್ಲಿ ಐ ಆಮ್ ಯೂಸಿಂಗ್ ದೀಸ್ 3 ಅಲಾಂಗ್ ವಿತ್ ದ್ಯಾಟ್ ಕ್ಯಾಪ್ಸಲ್ಸ್. ಅದೇನು ತೋರಿಸ್ತೆ ನಾನು ಅದು. ಸೊ ಇದು ಒಂದು ಬಯೋಲೇಜ್. ದಿಸ್ ಇಸ್ ಆಲ್ಸೋ ಗುಡ್. ದಿಸ್ ಇಸ್ ಫಾರ್ ಸ್ಮೂತ್ ಪ್ರೂಫ್ ಅಂತ. ಇಟ್ ಹ್ಯಾಸ್ ಅವಕಾಡೋ ಡೀಪ್ ಸ್ಮೂಥಿಂಗ್ ಸಿರಮ್. ಇಟ್ ಸ್ಮೂಥನ್ಸ್ ಆ್ಯಂಡ್ ಕಂಟ್ರೋಲ್ಸ್ ಫ್ರಿಜಿ ಹೇರ್ ಅಂತ ಇದೆ. ಆ್ಯಂಡ್ ಇಟ್ ಇಸ್ ಗುಡ್. ನಂಗೆ ಇದು ಇಷ್ಟ ಆಯಿತು. ದಿಸ್ ಇಸ್ ಗುಡ್. ಆ್ಯಂಡ್ ದ ಅದರ್ ಒನ್ ಇಸ್ ಐ ಥಿಂಕ್ ಇಟ್ಸ್ ಪ್ರಿಟಿ ಫೇಮಸ್, ಲಾರಿಯಲ್ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಅಂತ. ಇದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಿದ್ದಾರೆ ಇವಾಗ ಸದ್ಯಕ್ಕೆ. ನನಗೆ ಏನು ಅನಿಸುತ್ತೆ ಅಂದರೆ, ನನ್ನ ಸ್ಕ್ಯಾಲ್ಪ್ ತುಂಬ ಆಯಿಲಿ. ಆ್ಯಂಡ್ ಯಾರಿಗಾದ್ರೂ ತುಂಬ ಸ್ಕ್ಯಾಲ್ಪ್ ಮತ್ತು ಹೇರ್ ಡ್ರೈ ಇರೋರು ಐ ಥಿಂಕ್ ದೇ ಕ್ಯಾನ್ ಟ್ರೈ ದಿಸ್. ನನ್ನ ಹಸ್ಬೆಂಡ್ ಸ್ವಲ್ಪ ಹೇರ್ ಡ್ರೈ ಇದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಏನೇನು ಯೂಸ್ ಮಾಡೋಕ್ಕಾಗಲ್ಲೋ ಅದೆಲ್ಲ ಅವ್ರಿಗೆ ಕೊಡೋದು, ಅವರೇ ಯೂಸ್ ಮಾಡೋದು ಅದನ್ನು. ಬೇಬಿ ಚೆನ್ನಾಗಿದೆ, ತೊಗೋಬೇಬಿ, ನೀನು ಹೇರ್ಗೆ ಇತ್ತೆ ಸೂಪರಾಗಿದೆ, ತೊಗೋಬೇಬಿ ಇಟ್ಸ್ ಓಕೆ ಬೇಬಿ, ಇಟ್ಕೊ ಅಂದ್ಬಿಟ್ಟು ನಾನು ಯೂಸ್ ಮಾಡೋದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕೊಟ್ಬಿಡ್ತೀನಿ. ಐ ನೋ he is gonna watch this video and he is gonna ask me, but that's fine. ಸೊ ಈ ಒಂದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಇದು ಕೂಡ ಯೂಸ್ ಮಾಡಿದೆ ನಾನು, ಬಟ್ ಕರೆಂಟ್ಲಿ ಮೈ ಹಸ್ಬೆಂಡ್ ಇಸ್ ಯೂಸಿಂಗ್ ದಿಸ್. ಸೊ ಇದು ಕೂಡ ಚೆನ್ನಾಗಿದೆ, ಇದು ಟ್ರೈ ಮಾಡ್ಬೋದು ನೀವು. ಸೊ ಅದರ್ ದ್ಯಾನ್ ದ್ಯಾಟ್ ನಾನು ಇನ್ನೊಂದು ಬಂದು ಆರ್ಗನ್ ಆಯಿಲ್ ಮೊರಾಕೊ ಅಂತ ಇದೆ ಇದು. So this has extra benefits like dry and coarse hair care. So which is a good and extra powerful formula infused with argan oil. Morocco helps to smoothing and restore luster to damage dry and coarse hair ಅಂತ ಇದೆ. ಐ ಥಿಂಕ್ ಇಟ್ಸ್ ಗುಡ್. ದಿಸ್ ಇಸ್ ನನಗಿದು ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಇದು ಬಂದು ನಾನು ಯಾವಾಗಲಾದರೂ ಇವಾಗ ಕರ್ಲ್ ಮಾಡ್ಕೊಳ್ತೀನಿ ಗೊತ್ತಾ, ಹೇರ್ ಕರ್ಲ್ ಅದೆಲ್ಲ ಮಾಡಬೇಕಾದ್ರೆ ಇದನ್ನ ಒಂದು 2 drops ಎತ್ಕೊಂಡು ಕೂದಲಿಗೆ ಹಾಕ್ಕೊಂಡು ಆ್ಯಂಡ್ ದೆನ್ ಐ ವಿಲ್ ಕರ್ಲ್ ಮೈ ಹೇರ್ ವಿತ್ ಸ್ಟ್ರೈಟ್ನು. ಇವಾಗ ಜಾಸ್ತಿ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊತಾ ಇದ್ದೀನಿ ನನ್ನ ಕೂದಲನ್ನ, ಯಾಕೆಂದರೆ ನಾನು ಹೇರ್ ಕರ್ಲ್ ಮಾಡೋಕ್ಕೆ ಅರ್ಧ ಟೈಮ್ ವೇಸ್ಟ್ ಮಾಡಿಕೊಂಡು ಎಷ್ಟು ಕೂದಲು ಕಿತ್ತಾಕಿದ್ದೀನೋ ನನಗೆ ಗೊತ್ತಿಲ್ಲ. ಬಟ್ ನನಗನ್ಸುತ್ತೆ ದಟ್ಸ್ ಫೈನ್. ಏನು ಎಷ್ಟು ವರ್ಷ ಅಂತ ನೀವು ಕಾಪಾಡಿಕೊಂಡು, ಅಯ್ಯೋ ನಾನು ಏನೂ ಮಾಡಲ್ಲ, ನಾನೊಂದು ಹೇರ್ ಕಲರಿಂಗ್ ಮಾಡಿಸಲ್ಲ, ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಲ್ಲ, ಸ್ಮೂತ್ನಿಂಗ್ ಮಾಡಿಸಲ್ಲ, ಅದು ಮಾಡಿಸಲ್ಲ ಅಂತ ಎಷ್ಟು ವರ್ಷ ಜೋಪಾನವಾಗಿ ಇಟ್ಕೊಳ್ಳೋಕ್ಕಾಗತ್ತೆ. ಈಗ ನಮ್ಮ ಪೇರೆಂಟ್ಸ್ಗೆ ಒಂದು ಸ್ಕ್ಯಾಲ್ಪಲ್ಲಿ ಅವ್ರಿಗೆ ಎಷ್ಟು ಕೂಲಿದೆ ಅಷ್ಟು ಕೂಲು ನಮಗೂ ಇಲ್ಲ ಇವಾಗ. So I think it's okay to give a try once, and then if you really want to try something, if you really want to get something done to your hair, I think it's okay. ಸೊ ನಾನು ಇವಾಗ ಕರ್ಲಿ ಎಲ್ಲ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನಂಗೆ ಐ ಲವ್ ಕರ್ಲಿ ಹೇರ್. ನಂಗೆ ಅದೇಂತಕ್ಕೆ ಅಂತಲೇ ಗೊತ್ತಿಲ್ಲ. ಸೊ ಅದನ್ನು ನಾನೇನಾದ್ರು ಹೇರು ಸ್ವಲ್ಪ ಹೀಟ್ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದರೆ ದಟ್ ಈಸ್ ವೆನ್ ಐ ಟ್ರೈ ದಿಸ್. ಓಕೆ, ಸೊ ಇವಾಗ ನಾನು ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವಾಗ ನಾನು ಶ್ಯಾಂಪೂ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಐ ಆಮ್ ಗೋನಾ ಶೋ ಯು ಗೈಸ್ ಹೌ ಐ ಆಮ್ ಗೋನಾ ಅಪ್ಲೈ ದಿಸ್ ಟು ಮೈ ಹೇರ್. ನಾನು ನಿಮಗೆ ಒಂದು ಅಪ್ಡೇಟ್ ಇರಲೇಬೇಕು. ಏನು ಅಂತಂದರೆ, ನಾನು ಕ್ಲಾಸಿಕಲ್ ಡಾನ್ಸಿಗೆ ಸೇರ್ಕೊಂಡಿದ್ದೀನಿ ಇವಾಗ. ಸೊ ದ್ಯಾಟ್ ಇಸ್ ದ ರೀಸನ್ ಮೈ ಹ್ಯಾಂಡ್ ಗೋಸ್ ಲೈಕ್ ದಿಸ್ ಎವ್ರಿವೇರ್. ಸೊ ಯು ನೀಡ್ ಟು ಗೆಟ್ ಯೂಸ್ ಟು ಇಟ್. ಸೊ ಲೈಕ್ ಆಲ್ ದಿ ಯೂಟ್ಯೂಬರ್ಸ್, ನಾನು ಮುಂಚೆಲ್ಲ ಅನ್ಕೊತಿದ್ದೆ ಇವ್ರು ಹಿಂಗೆಲ್ಲ ಮಾಡ್ತಾರೆ ಯೂಟ್ಯೂಬರ್ಸು, ಸುಮ್ಮನೆ ಹಿಂಗೆ ಕುತ್ಕೊಂಡು ಮಾತಾಡ್ಬೋದಲ್ಲ ಅಂತ. ನೋ, ಯುವರ್ ಹ್ಯಾಂಡ್ ಡೆಫಿನೆಟ್ಲಿ ಇಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಆ್ಯಂಡ್ ಆಲ್ಸೋ ನಾವು ಐಮ್ ಅ ಕ್ಲಾಸಿಕಲ್ ಡಾನ್ಸರ್. ಸೊ ದಾಟ್ಸ್ ದ ರೀಸನ್ ಹಿಂಗೆ ಎಲ್ಲ ಹೋಗುತ್ತೆ. ಸೊ ಪ್ಲೀಸ್ ಗೆಟ್ ಯೂಸ್ ಟು ಇಟ್. ಸೊ now let me try this. I'm going to take very less. I can take oil ಕೂದಲ ಒಂದೇ ಹೋಗ್ಬಿಡುತ್ತೆ. ಸೊ ಒಂದೇ ಹಾಕ್ಬಿಟ್ರೆ ಇನ್ನೂ ಆಯಿಲ್ ಅನಿಸುತ್ತೆ. ಸೊ I'm taking very less guys. ಈ ಥರ ಮಾಡಿ ಅಷ್ಟೇ. ಇಷ್ಟ ಏನು ಹೆಚ್ಚಕ್ಕೆ ಹೋಗಲ್ಲ. ಮತ್ತೆ ಒಂದು 2 ಕೂದಲು ಹೋಗುತ್ತೆ. that's only fancy. ಇವಾಗ ನಂದು ಇಷ್ಟ ಹೋಗುತ್ತೆ ಕೂದಲು. ಓ, ನಾನು ಸ್ನಾನ ಮಾಡಿದ್ರೆ ಇಷ್ಟ ಹೋಗುತ್ತೆ. Can you see this? So I think that's fine. ಹೇರ್ ಫಾಲ್ ಆಗಬೇಕು, ಮತ್ತೆ ಕೂದಲು ಬೆಳಿಬೇಕು,
ಹೇರ್ ಫಾಲ್ ಆಗಬೇಕಾದ್ರೆ ನಮ್ಗೆ ಅನಿಸ್ಬೇಕು ನಾವೆಲ್ಲೂ ಮಿಸ್ ಮಾಡ್ತಾ ಇದ್ದೀವಿ, ಏನು ತಿಂತಾ ಇಲ್ಲ, ಏನು ಸ್ಟ್ರೆಸ್ ತೊಗೋತಾ ಇದ್ದೀವ ಏನು ಅಂತೆಲ್ಲ ನಮಗೆ ಗೊತ್ತಾಗಬೇಕು. ಸೊ ಐ ಥಿಂಕ್ ಆಲ್ ದೀಸ್ ಶುಡ್ ಬಿ ದೇರ್. ಸೊ ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಥಿಂಗ್. ಸೊ ಅದರ್ ದ್ಯಾನ್ ದ್ಯಾಟ್ ನಿಮ್ಮ ಕೂದಲಿಗೆ ತುಂಬ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಯು ಹ್ಯಾವ್ ಟು ಈಟ್ ಅ ಲಾಟ್ ಆಫ್ ಗುಡ್ ಫುಡ್. ಹೆಲ್ದಿಯಾಗಿ ತಿನ್ನಿ, ಕ್ಲೀನಾಗಿ ಒಂದು ನಿಮ್ಮದು ಮೀಲ್ನ ಇಟ್ಕೊಂಡಿರಿ. ಬೆಳಗ್ಗೆ ಏನು ತಿನ್ನಬೇಕು, ಎಷ್ಟು ಪ್ರೋಟೀನ್ಸ್, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತುಂಬ ಜನ ನನಗೆ ಹೇಳಿದ್ರಿ ನೀವು ಶಾರ್ಟ್ ಮಾಡಿಸ್ಬಿಡಿ, ಇಷ್ಟೇ ಲಾಂಗೇ ಇಟ್ಕೊಳ್ಳಿ, ನಿಮ್ಮದು ಲಾಂಗ್ ಹೇರೇ ಚೆನ್ನಾಗಿದೆ ಅಂತ. ಆ್ಯಂಡ್ ಆಲ್ಸೋ ನಾನು ಬರೀ ಇವಾಗ ಕ್ಲಾಸಿಕಲ್ ಡಾನ್ಸ್ಗೆಲ್ಲ ಸೇರ್ಕೊಂಡಿದ್ದೀನಲ್ಲ, ಸೊ ಐ ಡೋಂಟ್ ನೀಡ್ ಟು ಕಟ್ ಮೈ ಹೇರ್. My teacher has strictly told me, Shreyaka, no cutting, nothing ಅಂತ. ಆ್ಯಂಡ್ ಐ ಥಿಂಕ್ ಅದನ್ನು ಬಿಟ್ಟು ಏನು ತುಂಬ ಕ್ವೆಶನ್ಸ್ ಬಂದಿದೆ ಕಾಮೆಂಟ್ಸ್ಗೆ, ನಾನು ಅದನ್ನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ 1 by 1. ಸೊ ನಾನು ಇವಾಗ ನನ್ನ ಹಸ್ಬೆಂಡ್ ಫೋನ್ ತೊಗೊಂಬಂದಿದ್ದೀನಿ. ಏನು ಬ್ರೈಟ್ನೆಸ್ ಹಿಂಗೆ ಪಕ್ ಅಂತ ಹಂಗೆ. ಸೊ ಅದರಲ್ಲಿ ಕೆಲವೊಂದೊಂದು ಕಾಮೆಂಟ್ಸ್ ನಾನು ಇನ್ಮೇಲೆ ರೆಸ್ಪಾಂಡ್ ಮಾಡಬೇಕು. ಸೊ ಲೆಟ್ ಮಿ ರೀಡ್ ಔಟ್. So one more new subscribers. So one more vlog ಕೇಳಿದ್ದೀರಾ, just do more vlogs, I'm your new subscriber ಅಂತ. Thank you so much. Definitely I'll make more and more vlogs guys. Literally ತುಂಬ vlogs ಮಾಡೋ ಪ್ಲ್ಯಾನ್ ನನಗೂ ಇದೆ. ಆ ಥರ ವೀಡಿಯೋಸ್ ಮಾಡಬೇಕು, ಈ ಥರ ವೀಡಿಯೋಸ್ ಮಾಡಬೇಕು ಅಂತ. Me and my husband has crazy plans. I think I'll come up with 5 brand contents. So I just watched because Suma fan, but you're also cute, nice vlog. That's so sweet of you. Thank you so much. Chummi indane nange ishtu credit sigta ide, and lot of people got to know that there is a girl who is existing and that her name is Shreyaka antella avrinda nange gottagide, and I'm truly grateful. Like I said, she's been very supportive, she's very sweet. ನೀವು ಹೋಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಶಿಕಾಗೋ ಲೈಫ್, ಬೇರೆ ಕಂಟ್ರೀಲಿ ಹೇಗಿದೆ ಲೈಫ್ ಅಂತ ನೋಡಬೇಕು, ತಿಳ್ಕೊಳ್ಬೇಕು ಅಂತಂದರೆ, ಅಥವಾ ಇಲ್ಲಿರೋರು ಬೇರೆ ಕಂಟ್ರಿಗೆ ಹೋಗಿ ಸ್ಟಡೀಸ್ಗೆ ಆ ಥರ ಎಲ್ಲ ಟ್ರಾವೆಲ್ ಹೋಗಬೇಕು ಅಂದರೆ ಪ್ಲೀಸ್ ಫಾಲೋ ಮೈ ಬೇಬೀಸ್ ಚಾನಲ್. ಅವರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ ಆ್ಯಂಡ್ ಶಿ ಈಸ್ ಅ ಸ್ಟ್ರಾಂಗ್ ಲೇಡಿ. ಪ್ಲೀಸ್ ಡೂ ಸಪೋರ್ಟ್, ಯು ವುಡ್ ಡೆಫಿನೆಟ್ಲಿ ಲೈಕ್ ಇಟ್. ಆ್ಯಂಡ್ ಇನ್ನೂ ಒಂದು ಹೇಳಿದ್ದೀರಾ ನಿಮ್ಮ ಸ್ಟಡೀಸ್ ಬಗ್ಗೆ ಆ್ಯಂಡ್ ನಿಮ್ಮ ಕೆಲಸದ ಬಗ್ಗೆ, ನೀವೇನು ಓದ್ತಾ ಇದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಅರ್ನಿಂಗ್ಸ್ ಎಷ್ಟು ಎಲ್ಲ ಕೇಳಿದ್ದೀರಾ. ಫಸ್ಟ್ ಥಿಂಗ್, ನಾನು ಓದಿದ್ದು ಸೈನ್ಸ್, ಕಂಪ್ಯೂಟರ್ ಸೈನ್ಸ್. ನಾನು PU ತೊಗೊಂಡಿದ್ದು. ಇಟ್ಸ್ ಬ್ಯಾಕ್, ಅಂದರೆ ಕಾಮರ್ಸ್ ಇರಲಿಲ್ವಾ ಅಂತಂದರೆ ಡೆಫಿನೆಟ್ಲಿ ಕಾಮರ್ಸ್ ಕೂಡ ಇತ್ತು ಅದರಲ್ಲಿ. ಇಟ್ಸ್ ಬ್ಯಾಕ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟ್ಸ್ ಆ್ಯಂಡ್ ದೆನ್ ಕಂಪ್ಯೂಟರ್ ಸೈನ್ಸ್. ಸೊ ಇದರಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಆವಾಗ ನನಗೆ ಟಚ್ ಇದ್ದಿದ್ದು. ಆ್ಯಂಡ್ ದೆನ್ ಐ ಡಿಡ್ ಮೈ ಡಿಗ್ರಿ, BCom ಮಾಡಿದೆ ನಾನು. ಅದೊಂದು 3 ವರ್ಷ. ಅದಾದಮೇಲೆ ನನ್ನ ಒಂದು ಕೆಲಸದ್ದು ಜರ್ನಿ ಅದು ಎಲ್ಲ ಸ್ಟಾರ್ಟ್ ಆಗಿದ್ದು ಮಧ್ಯ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದೆ ಪಾಕೆಟ್ ಮನಿಗೋಸ್ಕರ. ಬಟ್ ಆ್ಯಕ್ಚುಲಾಗಿ ನನಗೆ ನನ್ನ ಸ್ಟಡೀಸ್ಗೆ ಸಿಕ್ಕಿದಂತಹ ಫಸ್ಟ್ ಕೆಲಸ ಅಂತಂದರೆ ಬ್ಯಾಂಕಿಂಗ್ ಥರ. ಅದು ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಅ ಬ್ಯಾಂಕಿಂಗ್. ಟ್ರಾನ್ಸಾಕ್ಷನ್ ಅನಾಲಿಸ್ಟ್ ಆಗಿ ನಾನು ಆಕ್ಸೆಂಚರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಸೆಲೆಕ್ಟ್ ಆಗಿರ್ತೀನಿ. ಆ್ಯಂಡ್ ದೆನ್ ಆವಾಗ ನಾನು ಸೆಲೆಕ್ಟ್ ಆಗಿದ್ದು ಬಂದು ಕಾಂಟ್ರಾಕ್ಟರ್ ಆಗಿ. ಸೊ ನನಗೆ ಒಂದು ಸರ್ಟನ್ ಮಂತ್ಸ್, ಲೈಕ್ 3 to 4 months ಐ ವಾಸ್ ವರ್ಕಿಂಗ್ ಆಸ್ ಅ ಕಾಂಟ್ರಾಕ್ಟರ್ ಆ್ಯಂಡ್ ದೆನ್ ದ ಪ್ರಾಜೆಕ್ಟ್ ಗಾಟ್ ಶಟ್ ಡೌನ್. ಸೊ ಆವಾಗ ನಾನು ಮತ್ತೆ ಕಾಂಟ್ರಾಕ್ಟಲ್ಲೇ ಇನ್ನೊಂದು ಪ್ರಾಜೆಕ್ಟ್ ಸಿಗುತ್ತೆ, ಅದು ನನಗೆ ಸಿಕ್ಕಿದಂಥದ್ದು ಒಂದು IT. ಸೊ ಅಲ್ಲಿ ಬೇಕಾಗುತ್ತೆ ಪೀಪಲ್ ಅಂದಾಗ ದೇ ಟುಕ್ ಮೀ ಆ್ಯಂಡ್ ದೇ ಪುಟ್ ಮೀ ಇನ್ ಟು ದಟ್ ಝೋನ್, IT ಝೋನ್. ಸೊ ಅವಾಗಿಂದ ನಾನು IT ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಲೈಕ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಆ್ಯಸ್ ಅನ್ IT. ಅಲ್ಲಿ ಏನಿದೆ ನನ್ನ ಒಂದು ಟೆಕ್ನಿಕಲ್ ಏನು ವರ್ಕ್ ಇರುತ್ತೆ ಅದ್ರ ಬಗ್ಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಕೆಲವೊಂದೊಂದು ಕೋರ್ಸ್ ಮಾಡಿಕೊಂಡೆ. ತುಂಬ ಜನ ಕೇಳಿದ್ರಿ, ಅಕ್ಕ ನೀವು ನಿಮ್ಮದು ಎಜುಕೇಷನ್ ಬಗ್ಗೆ ಮಾತಾಡಿ ಅಂತ. ದಿಸ್ ಇಸ್ ಮೈ ಎಜುಕೇಷನ್. ಐ ಡಿಡ್ ನಾಟ್ ಐ ಆಮ್ ನಾಟ್ ಗಿವಿಂಗ್ ಜಸ್ಟಿಸ್ ಫಾರ್ ವಾಟ್ ಐ ಹ್ಯಾವ್ ಸ್ಟಡಿಡ್, ಬಟ್ ಐ ಆಮ್ ಮೇಕಿಂಗ್ ಗುಡ್ ಮನಿ ಔಟ್ ಆಫ್ ಇಟ್. ನನಗೆ BCom ಓದಿದ್ರು ಐ ಥಿಂಕ್ ಇವಾಗ BCom ಅವ್ರು ಏನು ದುಡಿತಾ ಇದ್ದಾರೆ ಅವ್ರಿಗಿಂತ ನಾನು ಚೆನ್ನಾಗಿ ದುಡಿತಾ ಇದ್ದೀನಿ. ದಟ್ ಐ ಕ್ಯಾನ್ ಪ್ರಾಮಿಸ್. ಅವರೆಲ್ಲ ಒಂದು ಬ್ಯಾಕ್ಗ್ರೌಂಡಲ್ಲಿದ್ದಾರೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿದ್ದಾರೆ. ಬಟ್ ನಾನು ಇಲ್ಲ, ಐ ಥಿಂಕ್ ಐ ಆಮ್ ಲಕ್ಕಿ ಇನ್ ದಟ್ ಅಂತ ಅಂದ್ಕೊಂಡು ಕೆಲವೊಂದೊಂದ್ಸಲ ಅನಿಸ್ತಾ ಇತ್ತು. ವೆನ್ ಪೀಪಲ್ ಯೂಸ್ ಟು ಆಸ್ಕ್ ಮಿ, ಅದು ಹೆಂಗೆ ನಿಂಗೆ IT ಸಿಕ್ಬಿಡ್ತು, ಅದು ಹೆಂಗೆ ನೀನು ITಗೆ ಹೋಗ್ಬಿಟ್ಟೆ, ಯು ಸ್ಟಾರ್ಟೆಡ್ BCom ಓನ್ಲಿನೋ, ಅದು ಇದು ಅಂತೆಲ್ಲ ಕೇಳಬೇಕಾದ್ರೆ ಐ ಥಿಂಕ್ ನನಗೆ ಒಂದು ವೇ ಬಂತು. ಆ್ಯಂಡ್ ಸೋ ಫಾರ್ ನಾನು ಇದುವರೆಗೂ ಯಾವುದೇ ಒಂದು ಆಪರ್ಚುನಿಟಿ ಬಂದರೂ ನೋ ಅಂತ ಹೇಳೇ ಇಲ್ಲ ನಾನು ಇದುವರೆಗೂ. ಲೆಟ್ ಮಿ ಗಿವ್ ಅ ಟ್ರೈ ಅಂತಲೇ ಹೋಗ್ತಾ ಇರ್ತೀನಿ ನಾನು. ಬಟ್ ಇವಾಗ ಒಂದು ಕಡೆ ನನಗೆ ಇವಾಗ ಕಂಫರ್ಟ್ ಝೋನಲ್ಲಿ ನಾನು ಇದ್ದೀನಿ. ಐ ಆಮ್ ಹ್ಯಾಪಿ ಫಾರ್ ವಾಟ್ ಐ ಆಮ್ ಡೂಯಿಂಗ್.
ಸೊ ಯಾ ಐ ಥಿಂಕ್ ಆ ಥರ ನಂದೊಂದು ಐ ಟಿ ಲೈಫ್ ಸ್ಟಾರ್ಟ್ ಆಗಿದ್ದು. ಅದ್ರ ಜೊತೆಗೆ ನಾನು ಕೆಲವೊಂದೊಂದು ಕೋರ್ಸ್ ಮಾಡ್ಕೊಂಡಿದ್ದೀನಿ, ಜಾವಾ, SQL, ಆ್ಯಂಡ್ ದೆನ್ ಇವಾಗ ಪವರ್ BI ಅಂತ ಬಂದಿದೆ, ಆ್ಯಂಡ್ ದ ಲಾಟ್ ಅದರ್ ಕೋರ್ಸಸ್. ಸೊ ಇವಾಗ ನಾನು ತುಂಬ ಅದರ ಜೊತೆಗಿನ ಆ್ಯಡ್ ಆನ್ ಮಾಡ್ಕೋಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಇಟ್ಸ್ ಗುಡ್ ಇಫ್ ವಿ ಇನ್ವೆಸ್ಟ್ ಆನ್ ಆರ್ ಕರಿಯರ್. ಸೊ ಯಾ ದಟ್ಸ್ ದ್ಯಾಟ್. ಆ್ಯಂಡ್ ಸ್ಯಾಲ್ರಿ ಬಗ್ಗೆ ಕೇಳಿದ್ರೆ ಲೈಕ್ ಎ ಸೈಡ್ ಐ ಆಮ್ ಹ್ಯಾಪಿ ಫಾರ್ ವಾಟ್ ಆಮ್ ಅರ್ನಿಂಗ್. ಒಂದು ಮನೆ ನೋಡ್ಕೊಬೋದು, ಒಂದು ಸಂಸಾರ ನಡೆಸ್ಬೋದು ಗೈಸ್. ಅಷ್ಟಂತೂ ದುಡಿತೀನಿ. ಆ್ಯಂಡ್ ಯೂಟ್ಯೂಬಲ್ಲೆಲ್ಲ ನಾನು ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳಕ್ಕೆ ಹೋಗಲ್ಲ, ನನಗೆ 1,00,000 ಬಂದ್ಬಿಡುತ್ತೆ ಇದು ಅಂತ. ಡೆಫಿನೆಟ್ಲಿ ನೋ, ದಿಸ್ ಇಸ್ ಜಸ್ಟ್ ಮೈ ಐ ಲವ್ ಡೂಯಿಂಗ್ ದಿಸ್. I love talking, and that's why I'm here to you guys. I love to connect with people. I love to tell what is happening in my life and to record myself, record my present life. When I look back one certain years ಆದಮೇಲೆ I should see how my journey was ಅಂತ. ಆ್ಯಂಡ್ ಇನ್ನು ಕೆಲವೊಂದೊಂದು ಕೇಳಿದ್ದೀರಾ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ. ಡೆಫಿನೆಟ್ಲಿ ಈ ಇಯರ್ ಮುಗಿಯೋಷ್ಟು ನಾನು ಮಾಡೇ ಮಾಡ್ತೀನಿ, ಆ್ಯಂಡ್ ಐ ಪ್ರಾಮಿಸ್. ಪ್ಲೀಸ್ ಟ್ರಸ್ಟ್ ಮೀ ಆನ್ ದ್ಯಾಟ್. ಅದನ್ನು ಬಿಟ್ಟು ನೆಕ್ಸ್ಟ್ ಏನು ಕೇಳಿದ್ದೀರಾ, ಏನಾದರೂ ಜಾಬ್ ಓಪನಿಂಗ್ಸ್ ಇದೆಯಾ ಅಂತ ಕೇಳಿದ್ದೀರಾ. ಕರೆಂಟ್ಲಿ ಒಂದು ಹೇಳ್ತೀನಿ ನೋಡಿ, ಜಾಬ್ ಓಪನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಇವಾಗ ಜೂನಿಂದ ಹಿಂದಿನ ತಿಂಗಳು ಏನಿರುತ್ತೆ ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಆವಾಗಲೇ ಸ್ಟಡೀಸ್ ಎಲ್ಲ ಮುಗ್ದಿರುತ್ತೆ ಆ್ಯಂಡ್ ಪಾಸ್ ಔಟ್ ಆಗಿರ್ತಾರೆ ಎಷ್ಟೊಂದು ಜನ. ಸೊ ನ್ಯೂ ಹೈಯರ್ಸ್ನೆಲ್ಲ ಅಲ್ಲಿ ಹಾಕ್ತಾರೆ ಅಥವಾ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ನ ತೊಗೊಳ್ತಾರೆ. ಸೊ ಐ ಥಿಂಕ್ ಮಾರ್ಚ್ ಎಂಡಿಂಗಿಂದ ಸ್ಟಾರ್ಟ್ ಆಗ್ಬೋದು. ಇನ್ ಕೇಸ್ ಸ್ಟಾರ್ಟ್ ಆದರೆ ಐ ವುಡ್ ಡೆಫಿನೆಟ್ಲಿ ಲೆಟ್ ಯು ಗೈಸ್ ನೋ ಅಬೌಟ್ ಜಾಬ್ ಥಿಂಗ್ಸ್. ಸೊ ನಾಟ್ ಟು ವರಿ ಅಬೌಟ್ ಇಟ್. ಆ್ಯಂಡ್ ನಂದು ಕಂಪ್ನಿ ಬಂದು ಕಂಪ್ಲೀಟ್ಲಿ IT ಬೇಸ್ಡ್. ಯು ಕಾಂಟ್ ಎಕ್ಸ್ಪೆಕ್ಟ್ ಈ ಬ್ಯಾಂಕಿಂಗ್ ಸೆಕ್ಟರ್ ಆ ಥರ ಎಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ಡೈಲಿ ವ್ಲಾಗ್ ಕೇಳಿದ್ದೀರಾ, ಸರ್ಟನ್ಲಿ ಐ ವಿಲ್ ಡೂ ಇಟ್. ಆ್ಯಂಡ್ ಐ ಥಿಂಕ್ ಜಾಬ್ ಬಗ್ಗೆ ಒಂದು ಎಷ್ಟೊಂದು ಜನ ಕೇಳಿದ್ರಿ. ರಕ್ಷಿತಾ ಅನ್ನೋರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ ಅಂತಂದ್ರು. ನನಗೆ ನಿಜ ನಾನು ಹೋಗಿ ನೋಡೋಕ್ಕಾಗಿಲ್ಲ, ಐ ಆಮ್ ಸೊ ಸಾರಿ ಫಾರ್ ದ್ಯಾಟ್. ಅದು ಆ್ಯಂಡ್ ಹೋಮ್ ಟೂರ್ ಕೇಳಿದ್ದೀರಾ. ಹೋಮ್ ಟೂರ್ ವೆರಿ ಸೂನ್ ಬರುತ್ತೆ. ಐ ಥಿಂಕ್ ನೆಕ್ಸ್ಟ್ ಇಯರ್ ನಾನು ಫಸ್ಟ್ ಒಂದು ಇನಿಷಿಯೇಟಿವ್ ತೊಗೊಳ್ಬೇಕು ಅಂತಂದರೆ, ಒಂದು ವ್ಲಾಗ್ ಮಾಡಬೇಕು ಅಂದರೆ ಅದು ಹೋಮ್ ಟೂರ್. ನಾನು ಇನ್ನೂ ದೇವ್ರ ಮನೆಯೇ ಸಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿ ವ್ಲಾಗ್ಸ್ನ ಕಪಲ್ಸ್ದು ಅಂತ ಹೇಳಿದಿರ. ನಾವಿನ್ನೂ ಟ್ರಾವೆಲಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಐ ಥಿಂಕ್ ನೆಕ್ಸ್ಟ್ ಇಯರ್ ಅದು ಸಕ್ಸಸ್ ಆಗುತ್ತೆ ಅನಿಸುತ್ತೆ. ಈ ಇಯರ್ ತುಂಬಾ ವಿ ಹ್ಯಾಡ್ ಲಾಟ್ ಆಫ್ ಥಿಂಗ್ಸ್ ಇನ್ ಆರ್ ಪ್ಲೇಟ್. ತುಂಬ ಮಾಡೋಕ್ಕಾಗಿಲ್ಲ. ಬಟ್ ಯಾ ಐ ಥಿಂಕ್ ವಿಲ್ ಡೆಫಿನೆಟ್ಲಿ ಮೇಕ್ ಒನ್ ಟ್ರಾವೆಲ್ ವ್ಲಾಗ್. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಗೈಸ್, ಅಂಥದ್ದು ಮಾಡಬೇಕು ಇಂಥದ್ದು ಮಾಡಬೇಕು ಅಂತ ಇನ್ಮೇಲೆ ಕನ್ಸಿಸ್ಟೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ದ್ಯಾಟ್ಸ್ ದ್ಯಾಟ್. ಇದಾಗಿದೆ ಈಗಿನ ಒಂದು ಹೇರ್ ಕೇರ್. ಆ್ಯಂಡ್ ಕೆಲವೊಂದೊಂದು ಕಾಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿದ್ದೀನಿ. ತುಂಬ ದಿನದಿಂದ ಕ್ವೆಶನ್ಸ್ ಪೈಲ್ಡ್ ಅಪ್ ಆಗಿತ್ತು. ಸೊ ಐ ವಾಂಟೆಡ್ ಟು ಟಾಕ್. ಎಷ್ಟೊಂದು ಸತಿ ಅದನ್ನು ಮಾತಾಡಬೇಕು ಅಂದಾಗೆಲ್ಲ ಅದನ್ನು ಮರ್ತಿ ನಾನು ಬೇರೆದಕ್ಕೆ ಸ್ಕಿಪ್ ಆಗ್ತಾಯಿದ್ದೆ. ಸೊ ಅದಕ್ಕೆ ನಾನು ಫಸ್ಟ್ ಕೆಲವೊಂದೊಂದು ಪಿಕ್ ಮಾಡಿ ಇವಾಗ ಹೇಳಿದ್ದೀನಿ. ಐ ಥಿಂಕ್ ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅನಿಸುತ್ತೆ, ನನ್ನ ಜಾಬ್ ಬಗ್ಗೆ, ನನ್ನ ಅರ್ನಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಇಟ್. And yeah, in case if you still guys want to know more about it, feel free to comment. I would definitely pick few of the comments and then reply to you guys in the video. ಕೆಲವೊಂದು ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ತುಂಬ ಕ್ವೆಶನ್ಸ್ ಬರ್ತಾ ಇರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಯಾ ಐ ಥಿಂಕ್ ದ್ಯಾಟ್ಸ್ ದ್ಯಾಟ್ ಗೈಸ್. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇಟ್ಸ್ ಗುಡ್ ಆ್ಯಂಡ್ ಐ ಹೋಪ್ ಯು ಗೈಸ್ ರಿಲಿ ಲೈಕ್ ದ ವಿಡಿಯೋ. In case if you guys really like the video, you guys know the drill. Please do like, share and subscribe. Thank you so much for watching this video guys. Sending you lots of love. I think ನಾನು ಇದು ಹಾಕಬೇಕಾದ್ರೆ ಕ್ರಿಸ್ಮಸ್ ಬಂದಿರುತ್ತೆ ಅನಿಸುತ್ತೆ. So Merry Christmas. That's that. See you guys in our next vlog. Bye bye. Take care. Lots of